ಕಾಪಿ ರೇಟ್ಸ್ ಹಾಕ್ಬಿಟ್ರೆ ನಮ್ಮ ಕಂಟೆಂಟು ಒಡ್ಸ್ಕೊಂಡು ಹೋಗ್ಬಿಡುತ್ತೆ ಅಲ್ಲಿ. ಕೈಯಲ್ಲಿ ಏನಿದೆ ನೋಡ್ಕೊ, ಕಟ್ಟಿಗೆ ಇಲ್ಲ ರಾಡಿದೆ. ಟೀಚರ್ದು ಕಲಿಸ್ತವ್ರೆ, ಸ್ಟೂಡೆಂಟ್ ಕಲಿತಾ ಇಲ್ಲ. ಹೇಳ್ಕೊ, ನಿನ್ ಕಷ್ಟ ಸುಖ ಹೇಳ್ಕೊ, ಅಲ್ಲಿ ಕ್ಯಾಮ್ರಾ ಇದೆ, ಕಷ್ಟ ಸುಖ ಹೇಳ್ಕೊ. ಅಲ್ಲ ಮಸಾಲಾ ಪುರಿ ಮಾಡಕ್ಕೆ ಆಲೂಗಡ್ಡೆ ಒಳ್ಳೆ ಅಜ್ಜಿ ತರ ಇದೆಯಾ. ಫಸ್ಟ್ ಫ್ಲೋರ್ ಇಂದ ಬಿದ್ದಿದ್ದ ಇವನು. ಗಿನ್ನಿಸ್ ದಾಖಲೆ. ಹೊಡಿತಾ ಇದ್ರೆ ಬಾಯಿ ಮುಚ್ಚನವ್ರು, ಬಾಯಿ ಮುಚ್ಚರ ಅಳದ ಹೆಂಗನೋ ನೀನು. Single family 8 YouTube channels. One is world first YouTuber house. Then comes with the existing channel, make your own creation, Datta Benur creation. In Kannada, Datta Benur family blog. YouTuber house Kirti. YouTuber house Uchit. YouTuber house food. So total 8 channels in single family. Subscribe to all my 8 YouTube channels. In India, I am the first started offline YouTube masterclass face-to-face A to Z practical training and also online one-to-one training. I have total 12 years experience. I have 2 gold play buttons. And also I am into aero modeling workshop as well as online and offline. If you need my support, please contact given the contact number. ಇವರಿಗೆ ಮಸಾಲ ಪೂರಿ ಬೇಕಂತೆ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಬಂದ್ಬಿಟ್ಟು ಮಸಾಲ ಪೂರಿ. ನಿನ್ನೆ ಪಾನಿಪೂರಿ, ಇವತ್ತು ಮಸಾಲ ಪೂರಿ. ನಾಳೆ ಯಾವ ಪೂರಿ? ಬೇಲ್ಪುರಿ. ದಿನಾಲು ಒಂದೊಂದು ಪ್ಲಾನ್ ಹಾಕ್ಬಿಟ್ಟವ್ರೆ ತಿನ್ನಕ್ಕೆ ಅಂತಂದ್ಬಿಟ್ಟು. ನನ್ನ ಮಕ್ಕಳಿಗೆ ಸ್ಕೂಲ್ ಇಲ್ಲ ಏನಿಲ್ಲ, ಶುರು ಮಾಡಿಬಿಟ್ಟವ್ರೆ. ಊಟ ತಿನ್ನಲ್ಲ ಯಾರು. 3 ಹೊತ್ತು ತಿನ್ನೋದನ್ನ ಬಿಟ್ಬಿಟ್ಟು ಇವಾಗ 6 ಹೊತ್ತು ತಿನ್ನಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸ್ಕೂಲ್ ಇಲ್ಲ ಏನಿಲ್ಲ, ಬರೀ ಏನಂದರೆ ಬೆಳಿಗ್ಗೆನೂ ತಿನ್ನಕ್ಕೆ, 9 ಗಂಟೆ ಆದ ತಕ್ಷಣ ಮತ್ತೆ ತಿನ್ನಕ್ಕೆ, 12 ಗಂಟೆ ಮತ್ತೆ ತಿನ್ನಕ್ಕೆ, 4 ಗಂಟೆ ಆದ್ರೂ ಮತ್ತೆ ತಿನ್ನಕ್ಕೆ, ಈವ್ನಿಂಗ್ ಆದ್ರೂ ಮತ್ತೆ ತಿನ್ನಕ್ಕೇನೆ. ಲೈ ಇವ್ ನೋಡಿ ಕೂತ ಶಂಭುಲಿಂಗ ಸಿದ್ಧಲಿಂಗ. ಹೋಗದ ಐಟಮ್ ತಗೊಂಬ. ಇರು. ಸೊ ನಾವು ಇವಾಗ ಫೈರ್ ಸ್ಟಾರ್ಟ್ ಮಾಡೋಣ. ಸೊ ಇರಪ್ಪ, ಏನಪ್ಪ ಇರೋ ಹತ್ತು ಹೆಂಗದು ಹೆಂಗೆ ಹಸ್ತ ಹೇಳು. ಇರೋ ಸ್ವಲ್ಪ ಕೆಲಸ ಮಾಡ್ಬೇಕು ಇದಕ್ಕೆ. ಇರು ಫಸ್ಟು ಚಿಕ್ಕದಾಗಿ ಈ ಥರದ್ದು ಏನಾದ್ರು ತೊಗೊಳ್ಳೋಣ ಇರು. ಸೊ ಇವಾಗ ಫೈರ್ ಸ್ಟಾರ್ಟ್ ಮಾಡೋಣ. ಫೈರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದಿಷ್ಟು ತೆಗಿಯೋಣ, ಇದು ಇಡೋಣ, ಇದಕ್ಕೆ ಹಚ್ಕೊಳ್ಳೋಣ. ಅಲ್ಲ ಕೊಡ ಸುಮ್ಮನೆ ಅಲ್ಲ. ಇದು ಆದ ತಕ್ಷಣ ಇದು ಆದ ತಕ್ಷಣ ಹಚ್ಚನ ಇರು ಮಗನೇ. ಫಸ್ಟ್ ಒಂದು ಸ್ವಲ್ಪ ಹಚ್ಚಲಿ, ಆಮೇಲೆ ಅಲ್ಲ ಹಚ್ಚಕತ್ತಿರು. ಆಯ್ತು ಹಿಡಿಯೋ, ಇರಕತ್ತಿಯೋ ಯಾವನ ಇವನಲ್ಲಿ ಸುಚಿತಂಗೆ ಆಗಲ್ಲ ಇರೋ. ಈ ಅಪ್ಪ ಆಮೇಲೆ ಹಿಂಗೆ ಸುಡುತ್ತಲೆ ಅವನು ಒಕ್ಕಾಟದಪ್ಪ. ಎಲ್ಲ ಹತ್ಕೋತೈತಿ. ಹಂಗೆ ಮಾಡಿದ್ರೆ ಎಲ್ಲ ಹತ್ಕೋತದಪ್ಪ ನೋಡಿ. ಹಿಂಗೆ ಮಾಡಿದ್ರು ಹತ್ಕೊಳ್ತಾ ಇಲ್ಲ ಅದು. ಅದಕ್ಕೆ ಇರು ನೀನೇನು ಹಿಡಿಯೋದಿಲ್ಲ. ಇದಕ್ಕೆ ಸ್ಲೋ ಆಗಿ ಕಟ್ಟಿಗೆ ಒಳಕಣ ಹೊತ್ಕೋತಾ. ಸ್ಲೈಟಾಗಿ ಬಂದಿದ್ದೀರಿ ಅಪ್ಪ. ಹೋಗ್ಬಿಟ್ಟು ಅದು ಕೊಳಲು ತೊಗೊಂಬರ. ಕೊಳಲು ತೊಗೊಂಬ. ಪಟ್ನೆ ಪಟ್ನೆ ಓಡ್ತಾ ಇರ್ಬೇಕು. ಬಂತು, ಹತ್ಕೊಳ್ತಾ ಇದೆ. ಹೋಗೋ, ಒಂದು ಮಾತು ಕೇಳಲ್ಲಪ್ಪ ಈ ನನ್ನ ಮಗ. 3 ಹೊತ್ತು ತಿನ್ನೋದು ಬಿಟ್ಬಿಟ್ಟು ಈಗ 6 ಹೊತ್ತು ತಿನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಹೋಗು. ಯಾರು ಇವನಲ್ಲಿ? ಸರಿ ಹಿಂಗೆ ಒಂದು ಸ್ವಲ್ಪ ಹಚ್ಚನ ಹಿಂಗೆ. ಯವ್ವಾ ಹಂಗೆ ಕೊಡ್ತು ನಿಮಗೂ ಕೈ. ಅಲ್ಲೇ ನಾನು ನೋಡ್ತೀಯ. ಹೋಗ ಕೊಳಲು ತೊಂಬರಲ್ಲಿ. ಎಲ್ಲ ತಂದೈತಾ? ಥೂ ಕಣ್ಣೇ ಕಾಣಿಸಲ್ಲೋ. ಅಲ್ಲೇನು ಬಾಯಿ ಮುಚ್ಚು ಮಗನ. ಒಯ್ದು ಬಾಯಿ ಮುಚ್ಚೋರು ಮಾತಾಡೋದು ಹಂಗೆ. ಇವನು ಕಾಮಿಡಿ ಏನು ಗೊತ್ತಾ, ಚಿಕ್ಕವನಿದ್ದಾಗ ಹೊಡಿತಾ ಇದ್ರೆ ಬಾಯಿ ಮುಚ್ಚನವ್ರು, ಬಾಯಿ ಮುಚ್ಚರ ಅಳದ ಹೆಂಗನೋ ನೀನು. ಹೊಡಿಯೋರು ಚೆನ್ನಾಗಿ. ಹೊಡಿತೀರಾ, ಬಾಯಿ ಹೆಂಗೆ ಮುಚ್ಚೋದು ಅನ್ನೋದು ಆಮೇಲೆ ನೆನಪಾಯ್ತಾ? ನೆನಪಾಯ್ತೇನೋ? ನನ್ನ ಮಗ ಎಲ್ಲರ ಮುಂದೆ ಮಾನ ಹರಾಜ್ಮೆಂಟ್ ಹಾಕ್ತವ್ರೆ ನಂದು. ಇಡೀ ಕರ್ನಾಟಕದ ಮುಂದೆ ನನ್ನ ಮಾನ ಹರಾಜ್ಮೆಂಟ್ ಹಾಕ್ತವ್ರೆ ಅಂತ. ನೆನಪೈತಿಲ್ಲ ಹೇಳಪ್ಪ ನೀನು. ಫಸ್ಟ್ ಫ್ಲೋರಿಂದ ಬಿದ್ದಿದ್ದ ಇವನು. ಗಿನ್ನಿಸ್ ದಾಖಲೆ. ನನ್ನ ಹತ್ರ ಬಂದರೆ ನಾನು ಕೆಲಸದಲ್ಲಿ ಬ್ಯುಸಿ ಇದೆ ಅಂತಂದ್ಬಿಟ್ಟು ನಾನೊಂದು ಕೊಟ್ಟು ಕೆಳಗಡೆ ಕಳಿಸಿದ್ರೆ, ಅವ್ರ ಅಮ್ಮ ಒಂದು ಕೊಟ್ಟು ಕೆಳಗಡೆ ಕಳಿಸಿದ್ರ. ಅವಾಗ HSR ಅಲ್ಲಿ ನೀವು ನೋಡಿರ್ತೀರ, ಹಳೆ ಮನೆಗೆ ಬಲೂನ್ ಎಲ್ಲ ಹಾಕಿದ್ದೆ. ಆ ಬಲೂನ್ ಹಿಡಿಯೋಕ್ಕೆ ಹೋಗಿದ್ದಾನೆ. ಫಸ್ಟ್ ಕಡ್ಡಿಯಿಂದ ಟ್ರೈ ಮಾಡಿದ್ದಾನೆ. 2-3 ಟೈಮು ಕಡ್ಡಿ ಕೆಳಗಡೆ ಬಿದ್ದಿದೆ. ಆಮೇಲೆ ಕೈ ಹಾಕಿಬಿಟ್ಟಿದ್ದಾನೆ. ಸೊ ಫಸ್ಟ್ ಫ್ಲೋರಿಂದ ಬಿದ್ದು ಇವತ್ತು ಉಳಿದು ನಿಂತ್ಕೊಂಡವನು ಇಲ್ಲಿಗೆ. ನಮ್ಮನ್ನೆಲ್ಲ ತಿಕ್ಕಾರಿಸ್ಬಿಟ್ಟಿದ್ದ ಇವನು. ಒಂಥರ ಹಂಗಾಗ್ಬಿಟ್ಟಿದ್ದ ಕತೆ. ಬಟ್ ಅವತ್ತು ಹೆವಿ ಟಾರ್ಚರ್ ಕೊಡ್ತಿದ್ದ.
ಗೊತ್ತೇವಲ್ಲ ಅಲ್ಲ ವಾ ಹಚ್ಚತಿ ಕೀರ್ತಿ ಮಣ್ಣ ಕೊಳಲಿಲ್ಲ ಅಂದಿದ್ರೆ ಕೆಲಸ ಬಲೆ ಆಗ್ತಿತ್ತು. ದೂರ ಓಡಲಿ ಎಕಡೆ ಕಡೆ ಗಾಳಿ ಬಿಡಕತ್ತಪ್ಪ ಅದು. ಅದು ಹೊಸ ಸ್ಟೈಲ್ ಇವಾಗ, ಹೊಸ ಸ್ಟೈಲು. ಹಾ ಅಷ್ಟೇ ನೀ ಚಿಕ್ಕಾಕೊಂದಿ ಬರಲ್ಲ ತಗೋಕ. ತಾತ ಎಲ್ಲೋ ನೋಡ್ತಾರೆ ಸ್ಪೆಕ್ಸ್ ಹಾಕೊಂಡ್ಬಿಟ್ಟು, ನೀನೇನು ಮಗನೇ ಅಲ್ಲೇ ಅಂಕಲ್ ಈ ಕಡೆ ನೋಡ್ತಾರೆ ಅಂತ ಹೇಳ್ತೀಯ. ಮತ್ತೆ ಹೆಂಗೆ ಹಚ್ಚೋದು ಹಂಗೆ ಸೌಂಡ್ ಹೆಂಗೆ ಬರ್ಲತ್ತದ? ಹಾಂ ಸೌಂಡ್ ಹೆಂಗೆ ಬರತ್ತದ ಹೇಳು. ಹಾಂ ಯಾಕಲೆ ಹೇಳಪ್ಪ. ಹಾಂ ಇಲ್ಲ ಸ್ನೇಕ ಅತ್ತ ನಿನ್ನ ಮುಖ ಹತ್ಲಿಲ್ಲ. ಇದು ನಮ್ಮ ಸ್ಟ್ಯಾಂಡ್, ಅದು ಮಣ್ಣಚ್ಚ ಸ್ಟ್ಯಾಂಡ್, ಅದು ಹೊಸ ಸ್ಟ್ಯಾಂಡ್, ಅದು ಪರ್ಚೇಸ್ ಮಾಡಿದೆವು ಮೊನ್ನೆನೆ. ಎಷ್ಟು ಕೊಟ್ಟೆವು ನಿನ್ಗೆ ಹೇಳು? 1 lakh. ಎಷ್ಟು ಕೊಟ್ಟೆವು? 1 lakh. ನೀನು ನಾವು ಒಳ್ಳೆ ಸ್ಟ್ಯಾಂಡೇ ಬರ್ತದೆ, ಒಳ್ಳೆ ಸ್ಟ್ಯಾಂಡರ್ಡ್ ಬರ್ತೈತಿ 1 lakh ಅಂತ ಇದಕ್ಕೆ. ಹಾಂ ಒಳ್ಳೆ ಅಜ್ಜಿ ಥರ ಇದೆಯಾ ನೋಡಲ್ಲ ಅಜ್ಜಿ ಅಪ್ಪನಿ. ಓಹೋ ಒಳ್ಳೆ ನೋಡಪ್ಪ, ಗಾಳಿ ಬರ್ರ ಅಂತ ಹತ್ಕೊಂಡ್ಬಿಟ್ರೆ ಒಳ್ಳೆ ಗಾಳಿ ಬರ್ತಿದೆ. ಅವು ನೋಡಲ್ಲ, ಏಯ್ ಎದ್ದೇಳು, ಹಿಡ್ದಿತ್ತು ಮಗನೇ. ಮೇಲೆ ಕುತ್ಕೊಂಡು ನಾನು ಹೋಗಿ ಅದಕ್ಕೆ ಏನೋ ದೊಡ್ಡದಾದ ತಕ್ಷಣ ನೋಡಕತ್ತಿ ಬಾ, ಆಮೇಲೆ ಐತೆ ನಿಮ್ಮ ಕತೆ. ಏನಪ್ಪ ಇವಾಗ ಬೇಗ ಬೆಂಕಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನು ಫ್ರಿಜ್ ಇಡ್ಲಾ? ಫ್ರಿಜ್ ಇಡ್ಲಿ ಅಂತಿ ನೋಡು, ಕುಕ್ಕರ್ ಇಡ್ಲಾ? ಏನೇನೋ ಬರ್ತಿದೆ ಬಾಯಿಗೆ ಅರ್ಜೆಂಟ್ಗೆ. ಹಾಂ ಈಗ ಇಡ್ಲಾ ಬೇಡ? ಇದು ಪಟ ಆಗ್ಬೇಕು, ಆಮೇಲೆ ಬೆಂಕಿ ಆರಾದ ತಕ್ಷಣ. ಮೊದಲೇ ಕಾಸ್ಟ್ಲಿ ವುಡ್ ಇವಾಗೆಲ್ಲ. ವುಡ್ಡೇ ಸಿಗ್ತಲ್ಲ. ಏನು ಸುಚಿತ ಅರ್ಬಿ ಎಲ್ಲಿತ್ನ ಬಟ್ಟೆ ತಂದಿದ್ದು ಯಾಕೆ ಕುಂಟ್ತಾ ಇದೆ ಇವತ್ತು? ಅಯ್ಯವ್ವ ಕುಂಟಪ್ಪ ಆಗಿಬಿಟ್ಟಿದೆ ಇದು. ಅಲ್ಲ ಇದು ಮಸಾಲ ಪುರಿ ಮಾಡಕ್ಕೆ ಆಲೂಗಡ್ಡೆ ಸಿಪ್ಪೆ ಸುಲಿಯನ. ಲೋ ಅದು ಬರಲ್ಲ ಇರಲ್ಲ, ನಮಗೆ ಇನ್ನ ಕನ್ಫ್ಯೂಷನ್ ಅದು. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಡು ಹೋಲಿ. ಅಯ್ಯೋ ಥೋತ್ತೇರಿಕೆ, ಯಾವ ಕಡೆ ಬೆಂಕಿ ಹತ್ತಪ್ಪ ಇದು. ಹಾಂ ಇರು ಒಂದೇ ನಿಮಿಷ. ಹಾಂ ಹಾಕಾಕ್ತು ಬೆಂಕಿ. ತೇರಿಕೆ ಕರೆಂಟ್ ಬೇರೆ ಹೋಯ್ತು ಕತೆ. ಎಲ್ಲ ಡಮ್ ಅಂದ್ಬಿಟ್ಟಿದೆ ಅಷ್ಟೇ ಕತೆ ಇವಾಗ. ಹಾಂ ಇದು ಆದ ತಕ್ಷಣ ಇನ್ನೊಂದು ಕಡ ಇಡಬೇಕಾ? ಇದ್ದಾಂ ಫಸ್ಟ್ ನಾನು ಮಾಡ್ತೀನಿ. ಸುಲಿಯಪ್ಪ. ಕ್ಯಾಮ್ರಾಮನ್, ಹೊಸ ಕ್ಯಾಮ್ರಾಮನ್ ನೋಡ್ಕೋಬೇಕಪ್ಪ. ಎಲ್ಲ ಕೈಯಲ್ಲಿ ಏನಿದೆ ನೋಡ್ಕೋ. ಕಟ್ಗೆ ಇಲ್ಲ, ರಾಡಿದೆ. ಎಲ್ಲಿದೆ? ಯಾರೋ ಟಕ್ಳು ಅಲೇ? ನೀನೇ ಟಕ್ಳು ಮಗನೇ. ಸುಚಿತ ಕ್ಯಾಮ್ರಾ ಮುಟ್ಬಾರ್ದು ಬಾಯ್ಲಿ. ಬಾರೋ ಇಲ್ಲಲೇ ಸುಚಿತ. ಏಯ್ ಬಾರ ಇಲ್ಲಲೇ, ಉಪ್ಪು ಮಾಡುವ, ಉಪ್ಪು ಮಾಡು. ಹಾಂ ಓ ಈ ಥರನಾ ಇದು? ಕಟ್ ಮಾಡಿ ಎರಡು ಬೇಯಿಸ್ಬೇಕು. ಯಪ್ಪ ಗಾಳಿ ಬಿಡ್ತಂದ್ರೆ ಬೆಂಕಿ ಅಲ್ಲ, ಅದು ಕುಕ್ಕರ್ ಹ್ಯಾಂಡಲ್ ಗಿಂಡಲ್ ಎಲ್ಲ ಟುಸ್ ಅಂತ ಇದೆ ತಳೆ. ಸರಿ, ಅಷ್ಟು ಸಣ್ಣಕ್ಕೆ ಮಾಡ್ತೀಯಾ? ಏನು ಬೆಂಕಿ ಹೊಡಿತಾ ಇದೆಯಪ್ಪ ಇದು. ಆಯ್ತಾ, 2 ಆಲೂಗಡ್ಡೆ ಕಟ್ ಮಾಡಿದ್ದೀನಿ ಮಸಾಲ ಪುರಿ ಮಾಡಕ್ಕೆ. ಹೆಂಗಾದ್ರೆ ಕುಕ್ಕರ್ ಹಾಕಿ ಮುಚ್ಚಕ್ತಿ ಅಲ್ಲ. ವಿಸಿಲ್. ಮತ್ತೇನು? ಇದು ಬಟಾಣಿ ನೆನೆಸಿಟ್ಕೊಂಡಿದ್ದೀನಿ 1 hour. ಇದರಲ್ಲಿ 2 ಮಿಕ್ಸ್ ಮಾಡಿ ಕುದಿಸ್ಬೇಕು. ದಿನಾಲು ಒಂದು ವಿಡಿಯೋ ಮಾಡೋದು, ದಿನಾಲು ತಿಂತಾ ಇರೋದು ಕತೆ. ಅಂದರೆ ಮುಂಚೆನೂ ತಿಂತಿದ್ದೆವು, ಅಂದ್ರೆ ವೆರೈಟಿ ತಿಂತಾ ಇದ್ದೇವೆ ಇವಾಗ ಅಷ್ಟೇ. ನೀನಾ ಬಾ ಹೇಳ್ಬೇಕು. ನೀ ಅಲ್ಲಿ ಹೇಳ್ಬೇಕು. ಅದೇನದು ಹೇಳು. ಬಟಾಣಿ ಅದು. ಅದನ್ನು ಗೊತ್ತಿಲ್ಲ ನನಗೆ. ಮಸಾಲ ಪುರಿ ಮಾಡಕ್ಕೆ ಅಲ್ಲಿ ನೋಡ್ಬೇಕು, ಅಲ್ಲಿ ಕ್ಯಾಮ್ರಾಗೆ ಅಲ್ಲಿ ನೋಡ. ಹೇಳೋ ಎಷ್ಟು ಹಾಕದಿ ಲೇ? ಹೇಳೋ ಹೇಳು ಎಷ್ಟು ಹಾಕದಿ? ಹೇಳೋ
ಯಾವನೋ ನೀನು ಅಲ್ಲೇ ಸ್ಕೂಲ್ ಹೋಗಿದ್ದ ಮಗನ ಕತ್ತೆ ಕಾಯ್ದ ಅಲ್ಲಿ ಹೋಗ್ಬಿಟ್ಟು ಬಟಾಣಿ. ಹಾಂ, ಎದಕ್ಕದು ಏನು ಮಾಡ್ಲಕ್ಕ? ಮಸಾಲ ಪುರಿ. ಹೇಳ್ಕೊ ಹಂಗೆ ಹೇಳ್ಕೊ, ನಿನ್ನ ಕಷ್ಟ ಸುಖ ಹೇಳ್ಕೊ. ಅಲ್ಲಿ ಕ್ಯಾಮ್ರಾ ಇದೆ, ಕಷ್ಟ ಸುಖ ಹೇಳ್ಕೊ. ನಿಂದು ಏನಾರು ಹೋಗ್ಬಿಟ್ಟು ಅಲ್ಲಿ ಮುಂದೆ ಹೇಳ್ಕೊ ಮಗನೇ. ಹಾಕಲಿ ಮುಚ್ಚಬೇಕಲ್ಲಿ ಮಗನೇ. ನನ್ನ ಮಗಂದು ಇದು ಮಾತು ಮನೆ ಕಡಿಸ್ತು. ಸ್ವಲ್ಪ ಆಮೇಲೆ ಮತ್ತೆ ಹಾಕ್ಬೇಕು ಉಪ್ಪು. ಅಲ್ಲಿ ನೋಡೋದು ಹೋಗಿ ಅಲ್ಲೇ ಬೀಳ್ತಿದೆಯಲ್ಲ ಅಲ್ಲೇ ಹೋಗಿ. ಯಾವ ಇವು ಇವಕ್ಕೆಲ್ಲ ಇಟ್ಕೊಂಡ್ಬಿಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು, ವಿಡಿಯೋ ಮಾಡಬೇಕು. ಎಂಥ ತಲೆನೋವು ಇರುತ್ತೆ ನೋಡ್ರಿ. ಹೆಂಗಿದೆ ಕತ್ತೆ? ನನ್ನ ಕೈ ಸುಟ್ಟಪ್ಪ ಇಲ್ಲಿ. ಬೆಂಕಿ ಕೆಳಗ ಮ್ಯಾಗ ಎಲ್ಲ ಕೂಡ ಹತ್ತಕತ್ತೈತಿ ಇವತ್ತು. ಮಸ್ತಾಗಿ ಬೆಂಕಿ ಹತ್ತೈತೆ. ಇನ್ನು ನೆಕ್ಸ್ಟ್ ಏನು ಇಡ್ಬೇಕು? ಇಲ್ಲಿ ಇಟ್ಕೊಂಡ್ಬಿಡು ಇನ್ನೊಂದು. ಸರಿ, ಆ ಕಡೆ ಇನ್ನ ಅಲ್ಲಿ ಬೆಂಕಿ ಬರ್ತೈತೆ ಆ ಕಡೆ. ಸರಿ, ಹಿಂದೆ ನೋಡೋದು ಏನು ಬ್ರಷ್ ಅನ್ಕೊಂಡ್ಬಿಟ್ಟವಳು, ಸ್ಪೂನ್ ಅನ್ಕೊಂಡ್ಬಿಟ್ರೆ. ಈರುಳ್ಳಿ ಕಟ್ ಮಾಡಿ. ನಿನ್ನ ಟೀಚರ್ ಬಂದ್ರೆ ನೋಡಲ್ಲಿ, ಡ್ಯಾನ್ಸ್ ಟೀಚರ್. ಅಲ್ಲಿ ಡ್ಯಾನ್ಸ್ ಟೀಚರ್ ಬರ್ತಾರ ನೋಡಲ್ಲಿ. ಟೀಚರ್ ಅಂದ್ರೇ ಇವಳಿಗೆ ಓಡಾಕ್ತಾಳೆ ಇವಳು. ಬನ್ನಿ ಡ್ಯಾನ್ಸ್ ಟೀಚರ್. ಸುಚಿತಾ ಡೈನಿಂಗ್ ಟೇಬಲ್ ಮೇಲೆ ಬಟ್ಟೆ ಡ್ಯಾನ್ಸ್ ಮಾಡಿಸ್ತೀರಾ? ತೋರಿಸಿ. ನಮ್ಮ ಯಂಗ್ ಡ್ಯಾನ್ಸ್ ಟೀಚರ್ ಇವರು. ಕೈಯೆಲ್ಲ ಮುಗಿತವ್ರೆ. ಇವರೇ ಸ್ಟೂಡೆಂಟು. ಸ್ಟೂಡೆಂಟ್ ತೋರ್ಸ್ರಪ್ಪ. ಟೀಚರ್ ಏನಲ್ಲಿ ಮಾಡಪ್ಪ ಹೋಗು. ಇಲ್ಲೇ ಮಾಡಪ್ಪ. ಈಗ ಒಂದೇ ಅವ್ರು ಡ್ಯಾನ್ಸ್ ಮಾಡ್ತಾರೆ, ಇಬ್ರು ಸೇರ್ಕೊಂಡೆ ವಿಡಿಯೋದಲ್ಲಿ ಮಾಡ್ತಾರೆ ನೋಡಿ. ಇವಾಗ ಎಲ್ಲ ನೋಡಿರ್ತಾ ಇರಿ. ಸಾಂಗ್ ಇಲ್ದೇ ಇವ್ರು ಡ್ಯಾನ್ಸ್ ಹೊಡಿತಾರೆ. ಓಕೆನಾ? ಎಲ್ಲಿ ಹೊಂಟ್ರಿ ನೀವೆಲ್ಲ ಸೇರ್ಕೊಂಡು? ಈಗ ಏನಾರು ನಿಮ್ಗೆ ಸಾಂಗ್ ಹಾಕ್ಬೇಕಾ? ಹಾಂ, ಇರು. ಓಕೆ, ಫಸ್ಟ್ ಮಾಡಿ ನಿನ್ನ ಸ್ಟೆಪ್ಪು. ನಿನ್ಗೇನಾದ್ರೂ ಗೊತ್ತಾ? ಓಕೆ, ಒಂದೇ ನಿಮಿಷ ಇರು. ಒಂದೇ ನಿಮಿಷ ಇರಾ. ಹಾಂ, ಇರು. ಓಕೆ. 1 2 3 4 1 2 ಹಿಂಗೆ 1 2 3 4 5 6 7 8 ಹಿಂಗೆ 7 and 8 ಹಂಗಲ್ಲ ನೋಡು. 7 and 8 ಹೆಂಗೆ ಮಾಡು? 7 and 8 ಹಾಂ, ಹಿಂಗೆ 7 and 8 7 and 8 ಓಕೆ. 1 2 3 4 5 6 7 7 7 7 8 7 6 5 4 3 2 1 ಓಕೆ. ನೆಕ್ಸ್ಟ್ ಹಿಂಗೆ 1 2 ನೋಡು. 1 2 3 4 5 6 7 8 ಓಕೆ. 1 2 3 4 ಹಿಂಗೆ 1 2 3 4 5 6 7 8 8 7 6 5 just round. 4 3 2 1 ಹಿಂಗೆ 4 3 2 1 4 3 2 1 ಓಕೆ. ಜ್ಞಾಪಕ ಇದೆಯಾ? ಹಿಂಗೆ 1 2 3 4 ಬೇಗ ಆಗ್ತಾ ಇಲ್ಲ. ಯಾರ್ದು ನಿಂದ ಫಾಲ್ಟು ಅವ್ರದ್ದು ಫಾಲ್ಟ್ ಏನೋ ಇದೆ. ಸರಿ, ನನಗೆ ಇಲ್ಲಿ ಪಾನಿಪುರಿ ಮಾಡೋಕೆ ತೆಗಿಯೋದು. ಒಂದೇ ನಿಮಿಷ ತೆಗಿ. ಇದು ಸಾರಿ, ಮಸಾಲೆ ಪೂರಿ ಮಾಡ್ಬೇಕು ನಾನು. ಇದು ಟೀಚರ್ದು ಕಲಿಸ್ತವ್ರೆ, ಸ್ಟೂಡೆಂಟ್ ಕಲಿತಾ ಇಲ್ಲ. ಸೊ ನೀವು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಅಲ್ಲಿ ನಿಂತ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಓಕೆನಾ? ಹಾಂ, ಈಗ ಹಂಗೆ
ಹಂಗೆ ಬೇರೆ ವಿಸಿಲ್ ಹೊಡಿತಾ ಇದೆ. ಸೊ ಟೀಚರ್ ಬಂದು ದೊಡ್ಡವರಾಗಿದ್ದಾರೆ, ಸ್ಟೂಡೆಂಟ್ ಬಂದುಬಿಟ್ಟು ಇನ್ನೂ ಅರ್ಥನೇ ಆಗ್ತಿಲ್ಲ ಏನು ಇವರು 1 2 3 ಅಲ್ಲಿ ನೋಡ್ರಪ್ಪ ಅವರಿಬ್ಬರು ಅಲ್ಲಿ ನೋಡ್ರು. ಏಯ್ ಬ್ಯಾಗ್ ಕೊಟ್ಟಿಲ್ಲೇನ್ರು ಇನ್ನೂ ನಿಮ್ಗಳಿಗೆ? ಯಾಕ್ರೋ? ಅಯ್ಯೋ ನೀನು ಇದು ನೋಡಪ್ಪ, ಅವ್ರು ವಿತೌಟ್ ರೆಕಾರ್ಡಿಂಗ್ ಇಲ್ಲದೆ ಇವಾಗ ಪ್ರಾಕ್ಟೀಸ್ ಮಾಡ್ತಾರೆ. ನೋಡೋಣ ಫೈನಲಾಗಿ ಒಂದು ಹಾಡು ಹಾಡ್ತಾರೆ ನೋಡೋಣ. ಆಮೇಲೆ ಸಾಂಗ್ ಹಾಕ್ತಾರೆ. ಸಾಂಗ್ ಹಾಕ್ಬಿಟ್ಟು ಇವಾಗ ಸುಮ್ಮನೆ ಪ್ರಾಕ್ಟೀಸ್ ನಡೀತಾ ಇರೋದು. ಸಾಂಗ್ ಇಲ್ಲಿ ಕಾಪಿ ರೈಟ್ಸ್ ಬರುತ್ತಲ್ಲ, ಅದಕ್ಕೆ ಇಲ್ಲಿ ಹಾಕ್ತಿಲ್ಲ. ಸೊ ಕಾಪಿ ರೈಟ್ಸ್ ಹಾಕ್ಬಿಟ್ರೆ ನಮ್ಮ ಕಂಟೆಂಟು ಒಡ್ಸ್ಕೊಂಡು ಹೋಗ್ಬಿಡುತ್ತೆ ಅಲ್ಲಿ. ಸೊ ಅಯ್ಯೋ ಇಲ್ಲಿ ಯಾವುದಪ್ಪ ಹಿಂಗಾಗ್ತಿದೆ. ಅದಕ್ಕೆ ಇವಾಗ ಅಲ್ಲಿ ಹಂಗೆ ಪ್ರಾಕ್ಟೀಸ್ ನಡೀತಾ ಇರುತ್ತೆ. ಸೊ ಇಲ್ಲಿ ನಮ್ಮದು ಏಯ್ ಕೂಡ ಪೈಪ್ ಇವ್ ನೋಡಪ್ಪ ಇಲ್ಲಿ ಹೆಂಗಸುರ್ಗತ್ತಲ್ಲ ಜಂಪ್ ಹೊಡಿತಾವನಿ ಇಲ್ಲಿ. ಏಯ್ ಮಗನೇ ಸುಚಿತಾ, ಏಯ್ ಇಲ್ಲಿ ಆಡ್ ತೋರ್ಸೋ ನೀನು ಬಾರಲ್ಲ ಇಲ್ಲ ಬಾ ತೋರಿಸ್ತೀನಿ ಬಾ. ಏನದು? ಅದು ಐರೆ ಸುಚಿತಾ. ಯಾವನ ನೀನು ಅಲ್ಲೈ? ಯವ್ವ ಇಲ್ಲೋಡಿ ಈಗ. ಏಯ್ ಟಕ್ಳು ಬೀಳ್ತ ಏಟ. ಸುಚಿತಾ ಬೀಳ್ತೈತಿ ಏಟು. ಇದು ಬಟಾಟಿ ಏನು? ಏಯ್ ಅದು ನಿನ್ಗೆ ಆಟ ಆಡಕ್ಕೆ ಬರ್ತದಲ್ಲ, ಹಿಂಗೆ ಆಟ ಆಡು. ಮಗನೇ ಒಯ್ದು ಇಲ್ಲಿ ನೋಡು, ನೀನು ಹಿಂಗೆ ಮಾಡು, ಹಿಂಗೆ ಆಟ ಆಡಿ ನಿನ್ಗೆ ಕರೆಕ್ಟ್ ಐತೆ ಅದು. ನೋಡಪ್ಪ ನನ್ನ ಮಗನೇ ಒಯ್ದು ಅಲ್ಲಿ ನಾಯಿ ಭಯಕ್ಕೆ ಕೊಡು, ಅದನ್ನೇ ಮಾಡ್ತ. ಅಲ್ಲಿ ನೋಡಲ್ಲ ಈ ಪ್ರಾಕ್ಟೀಸ್ ಹೆಂಗೆ ನಡೀತು. ಒಂದು ಡ್ಯಾನ್ಸು ಮುಗಿಸಿ ವಿಡಿಯೋ ಮಾಡ್ಬೇಕಂತಂದರೆ ಇಷ್ಟೋ ತನಕ ಏನಿಲ್ಲ ಅಂದರೆ ಈಗ ಒಂದು 10 ನಿಮಿಷ, ಒಂದು 5ರಿಂದ 10 ನಿಮಿಷ ಆಯಿತು. ಸೊ ಅದು ಪ್ರಾಕ್ಟೀಸ್ ನಡೀತಿದೆ. ಸೊ ಇವಾಗ ಅಜ್ಜಿ ತಾತ ಹೋಗ್ತವ್ರೆ ಅಲ್ಲಿ. ಅಜ್ಜಿ ತಾತ ಇವೊಂದು ಏನೋ ಕತೆ ಒಂದು ಹೊಡಿತಾ ಸಿಟಿ ಇಲ್ಲ ಇನ್ನೂ ಎಲ್ಲಿ ಸಿಟಿ ಹೊಡೆದಿಲ್ಲ. ಸೊ ಕಂಟೆಂಟ್ ಕ್ರಿಯೇಟ್ ಮಾಡೋದು ತುಂಬ ಈಸಿ ಅಲ್ಲಪ್ಪ. ಈಗ ಅಲ್ಲಿ ನೋಡಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಾರೆ. ಸೊ ಆಗಿ ಫೈನಲ್ ಆಗಿ ಮ್ಯೂಸಿಕ್ಕನ್ನು ಅದ್ರ ಹಿಂದ್ಗಡೆ ಬರುತ್ತೆ. ಆವಾಗ ನೀವು ಅದನ್ನು ನೋಡ್ತೀರಾ, ಇವ್ರು ಸೂಪರಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತೀರಾ. ಹಿಂದ್ಗಡೆ ಸರ್ಕಸ್ ಇಲ್ಲಿ ಹಿಂಗೆ ನಡೀತಾನೆ ಇರುತ್ತೆ. ನೀವು ನೋಡಿ ಹಿಂದ್ಗಡೆ ನೀವು ನೋಡ್ರಿ ಶಂಭುಲಿಂಗ ಏನಾರು ಮಾಡ್ಬೇಕಂತಾನೆ ಅವನಿಗೆ ಏನೂ ಆಗ್ತಾ ಇಲ್ಲ. ಲೈ ಟೆನ್ಷನ್ ನಾಯಿ ಹೊಡಿತಾನೆ ಅವ್ನು ಹೋಗ್ಬಿಟ್ಟು. ಅಂಕಲ್ ಈ ಕಡೆ ನೋಡ್ರಿ, ಆ ಕಡೆ ನೋಡ್ತೀರಾ? ನಾವು ಅಲ್ಲಿರ್ತೇವಂತ ಅಲ್ಲಿ ನೋಡ್ತಿರ್ತಾರೆ, ನಾವು ನೋಡಿದ್ರೆ ಇಲ್ಲಿರ್ತೇವೆ ಒಂದೊಂದು ಟೈಮು. ಸುಮ್ಮನೆ ಬಿಡೋಪ್ಪ, ಅದಕ್ಕೆ ನಿದ್ದೆ ಬಂದೈತೆ, ಅದು ನೈಟ್ ಶಿಫ್ಟ್ ಮಾಡೈತೆ ಇದು. ಇವನು ಬಿಡ್ತಾನೆ ಇಲ್ಲ. ನೈಟ್ ಶಿಫ್ಟ್ ಮಾಡೈತಿ ಮಗನೇ, ನಿನಗೊಂದು ನೈಟ್ ಶಿಫ್ಟ್ ಮಾಡಿಸ್ಬೇಕು. ಮಾಡೈತಿ. ಎಷ್ಟು ವಿಸಿಲ್ ಹೊಡಿಸ್ಬೇಕಿದು? 4 ಇನ್ನೂ 1 ಆಗಿಲ್ಲ. ಟೈಮ್ ನನ್ನ ಮೇಲೆ ವಾಚಿಲ್ಲ. ಒಂದು ಕೆಲಸ ಮಾಡೋದು, ಎತ್ತು ಮುಂದಿರ್ತೀನಿ ಎತ್ತು. 8:15 ಅಂತವಳು. ಅಲ್ಲಿಡುವ, ನಾನು ಏನು ಮಾಡ್ತೀನಿ. ಅಲ್ಲಿ ಹೋಗ್ತೈತೆ ಹೇಳು. ಕಸ್ಟಮೈಸ್ಡ್ ಒಲೆ ಹಾಕು, ಒಳಗಡೆ ಬೆಂಕಿ ಹಚ್ತಾ ಇರು, ಹೊಡಿತಾ ಇರು. ಈ ಕಡೆನೂ ಬೆಂಕಿ ಬರ್ತಿದೆ, ಆ ಕಡೆನೂ ಆಗುತ್ತೆ ಫ್ರೈ. ಸರಿ ಅಲ್ಲಿ ಬೆಂಕಿ ಹತ್ತಿತ್ತು, ಅದು ಗ್ಯಾಪು ಆ ಕಡೆ ಹತ್ತೈತಿ. ಎಲ್ಲ ಕಡೆ ಬರಕತ್ತೆ. 2 ಕಡೆ ಐತಲ್ಲ. ಇವಾಗ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಆಯಿಲ್ ಹಾಕೋಣ. ಇದು ಮಗನೇ ನೀನು ಯಾರಲ್ಲ ತಿನ್ನಕ್ಕೆ ಬೇಡ ಮಗ. ಲವಂಗ, ಮೆಣಸು, ಸ್ವಲ್ಪ ಸೋಪು ಎಲ್ಲ ಮಿಕ್ಸ್ ಇದೆ ಇದರಲ್ಲಿ. ಈ ಕಡೆ ಬಾ. ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋಣ. ಬೆಂಕಿ ಬರಕತ್ತ ಮಗನೇ ಅಲ್ಲಿ ಕೈಗಲ್ಲಿ, ಅಲ್ಲೇನು ಹಾಕ್ತೀಯ? ಇವನು ಯಾರ ಗುರು ಇವನು? ನೀನು ಹಾಕಿದೀಯಾ ಪ್ರಾಕ್ಟೀಸಾ? ಓಕೆ. ಇವಾಗ ಈರುಳ್ಳಿ ಹಾಕೋಣ. ಅದೇ ಫುಲ್ ಬೆಂಕಿ ಬರಕತ್ತಿ.
ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಬೆಂಕಿ ಇಲ್ಲ ಅಂತಂದರೆ ಬೆಂಕಿ ಜಾಸ್ತಿ ಬರಕತ್ತೆ ಇವಾಗ. ನೋಡ ಫ್ರೈ ಮಾಡೋರಿ. ಎರಡೂ ಕಡೆ ಫುಲ್ಲು ಇದು ಆಗ್ತಿದೆ. ಓ ಅಲ್ಲೋಡಪ್ಪ ಅವರು ಏನೇನೋ ಎತ್ತಾಕೊಂಬಂದವ್ರು ಕವರಲ್ಲಿ. ತಿನ್ನಾಕ. ಓಹೋಹೋ ತಿನ್ನಕ್ಕೆ ಕಡಲೆ ಬೀಜ ಗೀಜ ಏನೋ ಎತ್ತಾಕೊಂಬಂದಿರ್ತಾರೆ. ಏನ್ರ ಅದು? ಲಿಚ್ಚಿನಾ? ಎಲ್ಲಿದು? ಎಲ್ಲೇ ಹೊಡ್ಕೊಂಬಂದಾರ ಅವ್ರು ತೋಟದ. ಕೀರ್ತಿ ಸುಮ್ಮನೆ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕು ನೀನು. ಅಯ್ಯೋ ಬೆಂಕಿ ಹತ್ಕೊಂಡ್ರೆ ಈ ಥರ ಆಯ್ತಾ? ನಿಮ್ಮದು ಪ್ರಾಕ್ಟೀಸ್ ಆಯ್ತಾ? ಮೂಡ್ ಆಗೋಯ್ತಾ ಅವಳದು? ಏನೀಗ ಮ್ಯೂಸಿಕ್ ಹಾಕೊಂಡು ಮತ್ತೆ ಡ್ಯಾನ್ಸ್ ಹೊಡಿತೀರಾ? ಇಲ್ಲ ಹೊಡಿತೀರಾ? ಸರಿ, ಇದು ನಾವು ಫ್ರೈ ಮಾಡೋಷ್ಟರಲ್ಲೇ ಅವ್ರಿಗೊಂದು ಮ್ಯೂಸಿಕ್. ಅವ್ರಿಗೊಂದು ಮ್ಯೂಸಿಕ್ ಹಾಕ್ಬಿಡಪ್ಪ. ಮ್ಯೂಸಿಕ್ ಹಾಕ್ಬಿಟ್ಟು ಅವರು ಇದು ಮಾಡ್ತಾರಲ್ಲೇ, ಅವ್ರು ನೋಡು ಲೈ ಸ್ಕೂಲ್ಗೆ ಹೋಗ್ಬಿಟ್ಟು ಮಗನೇ ಮತ್ತೆ ಅವರು ಟ್ಯೂಷನ್ಗೆ ಹೋಗ್ತಾರೆ ನೋಡೋರು. ಒಂದು ದಿವಸ ಅವ್ರನ್ನ ಕೇಳೋಣ, ಮಾತಾಡಿಸಿ ಏನಾಗ್ಬೇಕಂತಿದ್ದಾರೆ ಫ್ಯೂಚರ್ಗೆ ಅಂತಂದ್ಬಿಟ್ಟು. ಹಾಂ 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 ಈಗ ಅದು ಸಾಂಗ್ ಹಾಕ್ತಾರೆ ಇವರು. ಯಾವ ಸಾಂಗ್ ನಿಮ್ಮದು? ಬ್ಯಾಂಗಲ್ ಬಂಗಾರಿ ಆಗಿಲ್ವಾ ಮುಂಚೆ? ಯಾವ್ದಪ್ಪ ಹೊಸ ಸಾಂಗ? ಯಾವಾಗ ಬಂತು? ಹೌದಾ, ಹೊಸ ಸಾಂಗ? ಓಕೆ ಓಕೆ. ಬ್ಯಾಂಗಲ್ಲ ಬಂಗಾರಿ ಅಲ್ಲ ಅಂತ ಹೇಳ್ತಾಳ ಅವಳು. ಬರೇ ಬಾಗಲ್ಲ ಇವತ್ತು ಮಾಡ್ಯಾಲ ಅದ ಕೀರ್ತಿ. ಯಾವುದೋ ಗೊತ್ತಿಲ್ಲ. ಹಾಕಪ್ಪ ಇದಕ್ಕೆ ನೆಕ್ಸ್ಟ್ ಏನು? ಹಿಂಗೆ ಆದ್ರೆ ಅಷ್ಟೇ, ಚೂರು ಚೂರು ಒಣಗೋಗ್ಬಿಟ್ಟು ಆನಿಯನ್ ಸೊಪ್ಪೆ ಉಳಿತಾವ ಅಷ್ಟೇ. ಶುಂಠಿ ಸ್ವಲ್ಪ ಹಾಕೋಣ, ಆಮೇಲೆ ಸ್ವಲ್ಪ ಹಾಕಿ, ಜಾಸ್ತಿನೇ ಹಾಕು. ಯಾರು ಬೇಡ ಅಂದವ್ರೆ? ಖಾರ ಜಾಸ್ತಿ. ಇದು ಬೆಳ್ಳುಳ್ಳಿ ಹೆಸರು ಒಂದು 6-7. ಒಟ್ಲಲ್ಲಿ ಸುಚ್ಚಿ ತಿನ್ಬಾರ್ದು, ಹಂಗೆ ಹಾಕು. ಟೊಮೆಟೊ ಇವತ್ತು ನೋಡೋಣ, ಟೀಚರು ಇಲ್ಲೇ ಇರ್ತಾರೆ, ಟೇಸ್ಟ್ ಮಾಡ್ತಾರೆ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾರೆ, ನೋಡೋಣ. ಸ್ವಲ್ಪ ಉಪ್ಪು ಹಾಕೋಣ. ಡ್ಯಾನ್ಸ್ ಹೊಡ್ಯಾಕತ್ತು. ಎರಡಾಯ್ತಲ್ಲ? ಎರಡಾಯ್ತು. ಎರಡಾಯ್ತಲ್ಲ. ಕನ್ಫ್ಯೂಷನ್ ಮಾಡಬಾರ್ದು. ಈ ಥರ ಗಾಳಿ ಹಚ್ಬಿಟ್ರೆ ಫುಲ್ ಬೆಂಕಿ ಹೆಂಗೆ. ಹಾಂ ಹಾಕು ಫುಲ್ ಬೆಂಕಿ ಆಗಿ ಆಗ್ತಿದೆ ಅದು. ಹೋಯ್ತು ಮಗಳ, ಹಿಂಗೆ ಮಾಡೋರು. ಕುಕ್ಕರ್ ಹ್ಯಾಂಡಲ್ ಕುಕ್ಕರ್ ಹ್ಯಾಂಡಲ್ ಅದು ಇದು ಹೋಗ್ಬಿಡ್ತಾವೆ ಅಷ್ಟೇ, ಬೆಂಕಿ ಹತ್ಬಿಟ್ಟು. ಹಾಂ, ಕುಕ್ಕರ್ ಹ್ಯಾಂಡಲ್ಗೂ ಆಮೇಲೆ ಬೆಂಕಿ ಹಚ್ಬೇಕಾಗ್ತದೆ. ಇದು ಮಣ್ಣು ಹಚ್ಬೇಕಾಗ್ತದೆ ನೀನು. ನೋಡಿ ಹೆಂಗೆ ಹೊಡಿತಿದೆ ಅದು ಬೆಂಕಿ. ಇದು ಸಾಕಾ ಇದು? ನೋಡಿಲ್ಲಿ ಸ್ವಲ್ಪ ಇವಾಗ ಇವಾಗ ಹಸಿಮೆಣಸಿನ ಸ್ಟಾರ್ಟಿಂಗ್ ಹಾಕ್ಬೇಕಾಯ್ತು. ಭಾಳ ಇದು ಆತಾವ, ಕರ್ಗಾತಾವ. ಖಾರ ಜಾಸ್ತಿ. ತಗೋ ಆಯ್ತು. ಬೆಂಕಿ ಹಚ್ಚಿ ಜಾಸ್ತಿ ಇದು ಅಲ್ಲಕತ್ತು. ಸರಿ, ಪಕ್ಕಡೆಯಲ್ಲಿ ಇದು ಮೂರನೇದು. ಆ ಬಟ್ಟೆ ಹಿಡಿದ್ಬಿಟ್ರೆ ಇದು ಆಗುತ್ತೆ. ಇವಾಗ ಇರು, ಕಟ್ಟಿಗೆ ತಗೊಳ್ಳೋಣ. ಇಲ್ಲೆಲ್ಲ ಕುಕ್ಕರ್ ಸೌಂಡ್ ಹೊಡೆಯೋದು ಎಲ್ಲರಿಗೂ ಕೇಳಿಸ್ತಾ ಇದೆ. ಎಲ್ಲಿ ಅದರಲ್ಲಿ ಎಲ್ಲ ಹಾಕ್ತೀವಿ. ಈಗ ಒಂದು ಸ್ವಲ್ಪ ಇಡ್ತೀನಿ ಈ ಕಡೆ. ಅಲ್ಲ, ಕುಕ್ಕರ್ ಸೌಂಡ್ ಹೊಡೆಯೋದು ಎಲ್ಲರಿಗೂ ಕೇಳಿಸ್ತಾ ಇದೆ. ಏನು ನಡೀತಿದೆ ನನ್ನ ತಗೊಂಡೇನು? ಪಕ್ಕಡಲ್ಲಿ ಅವನೇ ತಂದಿದ್ದಲೆ ನಾನು ಸ್ವಲ್ಪ ಈ ಕಡೆ. ಸಾಕು ತೆಗಿಲ. 3 ಆಯ್ತಾ? 3 ವಿಸಿಲ್ ಆಯ್ತು. ತೆಗಿಲ ಈ ಕಡೆ. ಇಲ್ಲ, ಅದು ತಾನೇ ಆರ್ಬೇಕು. ಇಲ್ಲ, ಇನ್ನೊಂದು ಇರಲಿ. ಹಾಂ, ಇನ್ನೊಂದು ಇದಿಲ್ಲ. ನೀವು ಇದು ತೆಗಿತಿರಲ್ಲ, ಅದೊಂದು ಸ್ವಲ್ಪ ಆ ಕಡೆ ಇರಲಿ. ಸೊ ಇವಾಗ 3 ವಿಸಿಲ್ ಆಗಿದೆ, ಇನ್ನೊಂದು ವಿಸಿಲ್ಗೆ ವೆಯ್ಟಿಂಗು. ಸೊ ಅದಾಯಿತು ಅಂದರೆ ತೆಗಿತಾ ಇರೋದು. ಯಾಕಡೆ ಕೈ ಹಿಡಿದ್ರು ಸುಡ್ತಾ ಇದೆ ಇವತ್ತು. ಫುಲ್ ಬೆಂಕಿ ಮಾತ್ರ ಹೆವಿ ಆಗಿಬಿಟ್ಟಿದೆ. ಹಾಂ, ಸಾಂಗು ಬೀಳಿಲ್ಲ.
ಇನ್ನೂ ಸರ್ಚಿಂಗಾ? ಓ ಹಿಂಗೆ ಇದು ನೋಡಪ್ಪ ಬೋರ್ವೆಲ್ ಥರ ಹೆಂಗೆ ತಿರುಗ್ತಾ ಇದೆ ಚುಸ್ ಅಂತಂದ್ಬಿಟ್ಟು ಸ್ಟಾಪೇ ಆಯ್ತಲ್ಲ ಹೇಳೋದ್ರಲ್ಲೇ. ನಾವು ಏನಾದರೂ ತೋರ್ಸಕ್ಕೆ ಹೋದರೆ ಅದೇ ಟೈಮ್ಗೆ ಆಫ್ ಆಗಿಬಿಡುತ್ತೆ, ಮತ್ತೆ ಸ್ಟಾರ್ಟ್ ಆಗ್ತದೆ ತಿರ್ಗಕ್ಕೆ ಅಂತಂದ್ಬಿಟ್ಟು. ಇದೇನು ಅದನ್ನು ಈಗ ತೆಗಿತೀಯಾ? ಮಿಕ್ಸರ್ಗೆ ಹಾಕೊಂಡ್ಬಂದು ತೋರಿಸ್ಬಿಡಪ್ಪ. ಅದು ಹೋಯ್ತು 4 ಸೀಟಿ ಮುಗೀತು. ಎತ್ಬೇಕಾ? ಇದು ಮಿಕ್ಸರ್ಗೆ ಹಾಕೊಂಬರೋಣ. ಅಲ್ಲಿ ಈ ಅಪ್ಪ ಸ್ವಲ್ಪ ಬಿಸಿ ಇದ್ದಾಗ ಹಾಕಿದ್ರೆ ಜಲ್ದಿ ಪೇಸ್ಟ್ ಆಗುತ್ತೆ. ಸತ್ತೇ ರೀತಿ ಬೆಂಕಿ ಉರಿದೇ ಸುಟ್ಟೋಗ್ಬಿಡುತ್ತೆ. ಇವಾಗ ಬೇಗ ಬರಬೇಕು. ಚೆನ್ನಾಗ್ಬೇಕು. ಹಾಂ ಸರಿ 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 ಓಕೆ ಓಕೆ ಓಕೆ. ಅಲ್ಲೋಡಪ್ಪ ಡ್ಯಾನ್ಸ್ ಟೀಚರ್ ಏನೋ ಒಂದು ನೆಪ ಹೇಳ್ಬಿಟ್ಟು ಓಡ್ತವ್ರೆ. ಬ್ಯಾಡ್ಮಿಂಟನ್ ಐತೆ ಆ ಮಿಂಟನ್ ಐತೆ ಅಂತಂದ್ಬಿಟ್ಟು ಹಿಂಗೆ. ಏಯ್ ನಿಮ್ಮ ಟೀಚರ್ಗೆ ಹಿಡ್ಕೋ ಬೆನ್ನತ್ತು. ಏನೊಂದು ಕೆಲಸ ಆಗಲಿಲ್ಲ, ಡ್ಯಾನ್ಸೇ ಆಡಲಿಲ್ಲಲ್ಲ. ಹಾಂ ಟೀಚರು ಫ್ರೆಂಡ್ ಮಾಡ್ಕೊಂಡ್ಬಿಟ್ಟವ್ರೆ. ಸರಿ ಓಕೆ ಬಾಯ್ ಬಾಯ್. ಆರಿಸಿದ್ರೆ ಅಲ್ಲಿ ಹತ್ತಲ್ಲ. ಪುದೀನ ಹಾಕೋಣ, ಜಾಸ್ತಿ ಬೇಡ. ಆಮೇಲೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕೋಣ, ಫ್ಲೇವರ್ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸಿಗೆ ಹಾಕೊಂಬರೋಣ. ಮಿಕ್ಸಿಗೆ ಹಾಕೊಂಡು ಪರ್ರ ಅಂತ ಬರ್ಬೇಕು ಇವಾಗ. ಬೆಡ್ರೂಮ್ನಾಗ ಹಾಕ್ಬೇಕು. ಕುಕ್ಕರು ತೆಗಿಯೋಣ. ಏನಪ್ಪ ಇರೋಪ್ಪ ಕುಕ್ಕರ್ ಏರೇ ಪುಸ್ ಅಂದ್ಬಿಟ್ಟೈತಿ. ಗಾಳಿಗೆ ಏನತ್ತಂದ್ರೆ ಇಲ್ಲಿ ಸುತ್ತಮುತ್ತಲು ತಂಪು ಗಾಳಿ ಇರುತ್ತಲ್ಲ. ನೋಡಿ ಇದು ಮಿಕ್ಸರ್ಗೆ ಹಾಕೊಂಬಂದೆ, ಈ ಥರ ಆಗಿದೆ ಚೆನ್ನಾಗಿ. ಓಯ್ಯೋ ಫುಲ್ ಕೂದ್ದು 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 ಬೆಂದಾಗ ಊಟಿದೆ ಅದು. ತೋರ್ಸೋದನ್ನ ಹಂಗೆ. ಇದು ಎತ್ಕೋ, ಬಟ್ಟೆ ಎತ್ಕೊಳ್ರಲ್ಲ. ಯಾರೋ ನೀವು ಕೈ ಸುಟ್ಕೊಂಡು ಹಂಗೆ ಕೈ ಹಾಕ್ತಿರಲ್ಲೋ. ಏಯ್ ಬಿಡೋ ಫ್ರಿಜ್. ಈ ಮಗನೇ ಹೋಯ್ ಕುಕ್ಕರ್ನಾಗೆ ಬೀಳೋ ಥರ ಇದೆಯಾ ನೀನು? ಏನು ಹೇಳು? ಸ್ಪೂನಾ? ಸರಿಯೋ ಸುಚಿತ, ಸರಿಯೋ. ಲೈ ಬಾರ ನೀನಲ್ಲೇ ಇಲ್ಲಿ ಬಿಸಿ ಬಿಸಿ ಅಥವಾ ಮಗನೇ ಒಯ್ದು ಇದಾ ಕೊಡ್ರಿ. ಅದೇ ಎಲ್ಲ ತಂಪಾಗ್ಬಿಟ್ಟೈತಿ. ಅದ್ರದ್ದು ಸೊಪ್ಪು ತೆಗಿಯಲ್ಲ? ಸೊಪ್ಪಿ ತೆಗಿಯೋದಲ್ಲ. ಏ ಇವಾಗ ಇದು ಚೆನ್ನಾಗಿ ಬಂದಿದೆಯಲ್ಲ, ಸಿಪ್ಪೆ ತೆಗಿಯಲ್ಲ ಅದು. ಇದ್ರಾಗ ಇದು ಮಾಡೋದು. ಇವಾಗ ಬಟಾಣಿ ಸ್ವಲ್ಪ ತೆಗೆದಿಟ್ಕೊಂಡು ಎದಕ್ಕೆ ಆಮೇಲೆ ಮತ್ತೆ ಹಾಕ್ಬೇಕು. ಓ ಹಿಂಗೆ ಕಲರು. ಈಗ ಫ್ರೈ ಮಾಡ್ಬೇಕಾ? ಇದು ಸ್ವಲ್ಪ ಮಸಾಲೆ ಒಗ್ಗರಣೆ ಹಾಕಿ. ಮತ್ತು ನನಗೆ ಹೇಳಿದ್ರೆ ಫೈರ್ ಸ್ಟಾರ್ಟ್ ಮಾಡ್ತೇವೆ. ಸಾಕು. ಫೈರ್ ವರ್ಕಿಂಗ್ ನಮ್ಮದು ಫೈರ್ ಡಿಪಾರ್ಟ್ಮೆಂಟು. ಸ್ಮ್ಯಾಶ್ ಮಾಡೋಣ ಇದು. ಹಾಂ ಮಾಡಿ. ಲೇ ಸುಡ್ತದೋ. ಎಲ್ಲದ್ರಾಗೂ ನಂದೇ ಅತ್ತನಲ್ಲ ಲೇ. ಮಳೆ ಬಂದಿತ್ತು ಪಟ್ನೆ. ಸುಚಿತ ಬಿಡಪ್ಪ, ಅದು ಆಗಲ್ಲ. ಹಾಂ ಆಯ್ತು. ಸುಚಿತ ಅಲ್ಲಿ ಕೈ ಸುಡ್ತೈತಿ ನಿನ್ಗದು. ನಿಂಗೆ ಬಾರ ನೀನು ಅಲೇ. ಹ್ಞೂ ನನಗಿಲ್ಲ ಬಾ, ಶಕ್ತಿ ಇಲ್ಲ. ಬಿಡ ಅಲೇ ಕೀರ್ತಿ. ಅದು ಮಲ್ಕೊಂಡೈತಿ. ಇವು ಅಜ್ಜಿನಿ ಯಾವ ಇವು ಅಲೇ ಮಲ್ಕೊಳಕ್ಕೂ ಬಿಡಲ್ಲ ಅಂತ ಅವಕ್ಕೂ. ಅದು ನೋಡ ಸತ್ತು ಬಾಡಿ ಥರ ಬಿದ್ದುಬಿಟ್ಟಿದೆ. ಈ ನೈಟ್ ಶಿಫ್ಟ್ ಮಾಡ್ಬೇಕಲ್ಲ. ಹಾಂ ಅದಕ್ಕೆ ಇವತ್ತು ಮಕ್ಕಳಕ್ಕೆ ಬಿಟ್ಟಿಲ್ಲ. ಇವತ್ತು ಫುಲ್ ಚೆನ್ನಾಗಿ ನಿದ್ದೆ ಹೊಡಿತ. ಏನಪ್ಪ ನಿಂದೇನಪ್ಪ ಇವಾಗ? ಇವಾಗ ಇದು ರೆಡಿ ಆಗಿದೆ. ಫುಲ್ ರೆಡಿ ಆಗಿಬಿಟ್ಟಿದೆ ಅದು. ಜಾಸ್ತಿ ಮಾಡಬಾರ್ದು, ಸ್ವಲ್ಪ ಸ್ವಲ್ಪ ಇರು. ಇದು ಕೈ ಬಿಸಿ ಹೊಡಿತಾನೆ ಇರುತ್ತಲ್ಲ. ಇಷ್ಟ ಆದರೆ ಸಾಕು. ಎತ್ತದು ಇದು ಮಸಾಲೆ ಒಗ್ಗರಣೆ ಹಾಕೋಣ. ಅಲ್ಲಿ ಹುಷಾರದು ತರಕಾರಿ ಕಟ್ ಮಾಡ್ಬೇಕಂದ್ರೆ ಅಲ್ಲಿ ಮಣ್ಣು ಬಿತ್ತು ಅವಾಗಲೆಲ್ಲ ಒಂದು ಸ್ವಲ್ಪ. ಇದು ಮಸಾಲೆ ಒಗ್ಗರಣೆಗೆ ರೆಡಿ ಮಾಡಿಟ್ಕೊ. ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಕುಂಟಿಂಗ್ ಏನಿಲ್ಲ. ಹಾಂ ಇಲ್ಲ ಇಲ್ಲ ಓಕೆ. ಇದು ಎಳ್ಳರ್ತಾ ಇಲ್ಲ. ಅದಕ್ಕೆ ಗರಂ ಮಸಾಲ, ಧನಿಯಾ ಪೌಡ್ರ್, ಇದು ಜೀರಿಗೆ ಪೌಡ್ರ್ 3 ಮಿಕ್ಸ್ ಇದೆ ಇದರಲ್ಲೇ. 3 ಮಿಕ್ಸ್ ಯಾಕೆ ಮಾಡಿದ್ರಿ? ಇಲ್ಲಿ ತೋರಿಸೋರಿಗೆ ನಿಮ್ಗೇನು ಅರ್ಥ ಆಗಲ್ಲ. ಈ ಥರ ಇವರೆಲ್ಲ 3 ಮಿಕ್ಸ್ ಮಾಡಿಬಿಟ್ರೆ. ಜೀರಿಗೆ ಪೌಡ್ರು, ಗರಂ ಮಸಾಲ, ಧನಿಯಾ ಪೌಡ್ರ್. ಕೇಳಬೇಕು ನೀವುಗಳೆಲ್ಲ, ಏನು ಅರ್ಥನೇ ಆಗ್ತಿಲ್ಲಲ್ಲ ನೀವು ಮಾಡ್ತಾ ಇರೋದು ಅಂತಂದ್ಬಿಟ್ಟು. ಪಾತ್ರೆ ಅಲ್ಲಿಂದ ನಾವೇನಿಲ್ಲಪ್ಪ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದೇವೆ ಅಷ್ಟೇ. ನೀವು ಕೇಳಬೇಕು ಅಂತಂದ್ಬಿಟ್ಟು. ಕೇಳೋದು ಬಿಡೋದು ನಿಮ್ಮ ಕರ್ತವ್ಯ. ಏಯ್ ಇವಳು ಯಾವಳಲ್ಲ? ಅಜ್ಜಿನ ಬಿಸಿ ಬಿಸಿ ಆಗೈತಿ, ಇಲ್ಲಿ ಬಿದ್ದುಬಿಟ್ರೆ ಅಷ್ಟೇ ಕತೆ.
ಮಸಾಲೆ ಹಾಕೋಣ ಇವಾಗ. ಮಸಾಲೆ ಹಾಕ್ಬಿಟ್ರೆ ಸುಚಿತ್ ಓಡಾಗ್ಬಿಡ್ತಾನೆ ಇವಾಗ. ಎಲ್ಲ ಮೆಣಸಿನ್ಕಾಯಿ ಹಾಕೊಂಬಂದಾರಲ್ಲಿ. ಫುಲ್ಲು ಮೆಣಸಿನ್ಕಾಯಿನಪ್ಪ ಇವತ್ತು. ಕೊತ್ತಂಬರಿ ಫುಲ್ ಸ್ವಚ್ಛ ಆಗ್ಬೇಕು ನಿಂದು. ಒಳಗೆ ಸ್ಟಮಕ್ ಅಪ್ಸೆಟ್ ಆಗಿದ್ದೆಲ್ಲ ನಿಂದು ಫುಲ್ ಸ್ವಚ್ಛ ಆಗ್ಬೇಕು ಇವತ್ತು. ಬೆಳಗ್ಗೆನೇ ನೋಡೀಗ ಮೆಣಸಿನ್ಕಾಯಿ ಅಲ್ಲಿ ಹೆಂಗೆ ಕುದಿತು ನೋಡಿ, ಕಳ 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 ಅಂತ ಲಪ 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 ಲಪ. ನೀರು ಹಾಕಿ ಸರಿ ಬಾರ ಇಲ್ಲಲ್ಲ. ಇದು ಹಸಿ ವಾಸನೆ ಎಲ್ಲ ಹೋಗುತ್ತೆ, ಮಸಾಲೆ ಹಸಿ ವಾಸನೆ. ಇವತ್ತು ಯಾರ್ಯಾರ್ದು ಹೊಟ್ಟೆ ಕೆಟ್ಟಿದೆ, ನಾಳೆ ಎಲ್ಲ ಸರಿ ಹೋಗ್ಬಿಡುತ್ತಪ್ಪ, ನೋಡ್ಕೊಂಬಿಡ್ರಿ. ಇಂಜಿನ್ ಸ್ಟಾರ್ಟ್ ಆಗಿದೆ ಅಂತೇಳಿ ಹೆದರ್ಕೋಬೇಡ್ರಿ, ಟ್ಯಾಬ್ಲೆಟ್ ಎಲ್ಲ ತಗೋಬೇಡ್ರಿ. ಇದು ಹೊಟ್ಟೆ ಕ್ಲೀನಿಂಗ್ ಟ್ಯಾಬ್ಲೆಟ್ ರೆಮಿಡಿ. ಅವ್ನು ನೋಡಲು ಹೊಟ್ಟೆ ಕ್ಲೀನಿಂಗ್ ರೆಮಿಡಿ ಅಂತ. ನೆಕ್ಸ್ಟ್ ಬರ್ತಾರೆ ಹೊಟ್ಟೆ ಕ್ಲೀನ್ ಮಾಡಿಸ್ಕೊಳಕ್ಕೆ ಎಲ್ಲರೂ. ಆಮೇಲೆ ಅಯ್ಯೋ ಅವ್ನು ಪಾನಿಪುರಿ ಮಾಡೋದು ಅದು ಇದು ನೋಡಿಬಿಟ್ರೆ, ಯಪ್ಪ ಮುಂಬೈದಲ್ಲಿ ಒಂದು ಹೋಟ್ಲನ್ನು ಮಾಡಿಬಿಟ್ಟು ನೋಡಿಬಿಟ್ರೆ, ಅಯ್ಯೋ ಅಯ್ಯೋ ಕೈದಿಂದ ಹಿಂಗೆ ಯಪ್ಪ. ಅವನಿಗೆ ಆಮೇಲೆ ಕಂಪ್ಲೇಂಟ್ ಮಾಡಿದ್ರು, ಯಾರೋ ಕೇಸ್ ಹಾಕೋಣ, ಫುಡ್ ಇದ್ರ ಇನ್ಸ್ಪೆಕ್ಟರ್ ಬಂದು ಏನೋ ಒಂದು ಕಂಪ್ಲೇಂಟ್ ಕೂಡ ಮಾಡಿದ್ರು. ಸ್ವಲ್ಪ ನೀರು ಹಾಕೋಣ, ಸ್ವಲ್ಪ ಇದು ಕುದಿಲಿ. ಅಲ್ಲ ನೀನು ಇಷ್ಟು ಮಾಡಕತ್ತಿದಲ್ಲ, ಯಾರಿಗೆ ಮಾಡಕತ್ತಿ? ಇರೋದೇ 3-4 ಜನ. ಇದು ಮಸಾಲೆ ಜಾಸ್ತಿ. ಹಾಂ ನೀವು ಯಾರು ಗುರು ಇದನ್ನೇ ಜಾಸ್ತಿ ಅಂತ ನಾನಂದ್ರೆ ಸಾಲಲ್ಲ ಅಂತವ್ರಲ್ಲ. ನೀನು ಪಾನಿಪುರಿ ಹೊಡಿತೀಯಾ? ಮಸಾಲೆ ಪುರಿ ಪಾನಿಪುರಿ ಇಷ್ಟನಾ? ಎಲ್ಲರೂ ತಿಂತಾರೆ ಮೇಡಮ್, ಹಂಗೆ ನೀವು ತಿನ್ನಲ್ಲ ಅಂದಿರಲ್ವ? ಕೀರ್ತಿ ಸುಮ್ಮನೆ ಇಡು, ಏಡ್ತೈತಿ ಅದನ್ನು ಸುಮ್ಮನೆ ಮಕ್ಕೊಡಿ. ಪೂರಿ ತಿನ್ನಲ್ಲ ಇದು, ನಾವು ಅಷ್ಟು ತಿನ್ನಲ್ಲಪ್ಪ ಇದು. ಪಾನಿಪುರಿ ತಿನ್ನಲ್ಲ ಅಂತ ತಿಂದ್ರಲ್ಲ. ನಾನು ಏನು ತಿಂದ್ರು ಸೇವ್ ಪುರಿ ಒಂದು ಸ್ವಲ್ಪ ತಿಂತೆವು, ಪಾನಿಪುರಿ ತುಂಬ ಕಡಿಮೆ. ಪಾನಿಪುರಿ ತಿನ್ನಂಗಿಲ್ಲ ಅಂತ ತಿಂದಿರಲ್ಲ. 2 ತಿನ್ನೋಣ ಅಂತ ಅನ್ಕೊಂಡು 6 ತಿಂದೆ. ಮತ್ತೆ ಇದನ್ನ ಅದಕ್ಕೆ ಹುಡುಗ ಅಂತವನೇ, ಸರ್ ನೀವು ತಿನ್ನಲ್ಲ ಅನ್ಕೊಂಬಿಟ್ಟು ಇವತ್ತು ಹೊಟ್ಟೆ ಕ್ಲೀನಿಂಗ್ ಇದು ಇರೋದು, ಪ್ರೋಗ್ರಾಮ್ ಇರೋದು, ಅದಕ್ಕೆ ಅದು ಖಾಲಿ ಆಗುತ್ತೆ ಅಂತ ಅವನು ಹೇಳ್ತಾನೆ ಇಲ್ಲಿ. ಏ ಗಾಳಿ 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 ಗಾಳಿ. ಏನು ಇದಕ್ಕೆ ಜೋರಾಗಿ ಉರಿ ಹತ್ಬೇಕಾ? ಸ್ವಲ್ಪ ಕುದಿ. ಜೋರಾಗಿ ಹಚ್ಬೇಕು ಅಂತಂದರೆ ಸ್ವಲ್ಪ ಇದು ಮಾಡಬೇಕು ಬಟ್ ಅದಕ್ಕೆ ಬಿಸಿ ಬಿಸಿ ಮಳೆ ಬೀಳೋ ಟೈಮಲ್ಲಿ ಏನು ಸೇವ್ ಪೂರಿ ಮೇಲೆ ಸಾಂಬಾರು ಹಾಕೋರು 4 ಮಳೆ ಉದುರಿದ್ರು ಏನಾಗಲ್ಲ ಬಿಡಪ್ಪ. ನೀನು ಯಾಕೋ ಓಹೋ ಅಂತ ಇದೆಯಾ? ಪೂರಿ ಫ್ರೈ ಆಗ್ಬೇಕು. ಅಯ್ಯೋ ಇನ್ನ ಪೂರಿ ಫ್ರೈ ಮಾಡ್ಬೇಕಾ? ಅದಕ್ಕೆ ಕೆಲಸ ಮಾಡು, ಇದು ಈ ಕಡೆ ಇಟ್ಬಿಡು, ಇದು ಪಕ್ಕಡ ತಂದೆ. ಲೇ ಹೋಗ ಪಕ್ಕಡ ತಂಬರ್ಲಿ. ಓಡ 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 ಸುಚಿತ, ಇಲ್ಲ ಈ ಕಡೆ ಸರ್ಸ್ಬಿಡೋದು ಇನ್ನು. ಹಾಂ ಥೂ ಇವನು ಯಾವನಲ್ಲ, ಎಲ್ಲಿ ಕರ್ಕೊಂಡು ಹೋಗಲ್ಲ, ಎಲ್ಲಿ ಕರ್ಕೊಂಡು ಹೋಗಿ. ಮಗನೇ ಒಯ್ದು ನಿನ್ಗೆ ಯಾವ್ದಾರ ಒಂದು ಕಾಡಲ್ಲಿ ಬಿಟ್ಟು ಬರ್ತೀನಿ ನೋಡು ಮಗನೇ ಒಯ್ದು. ಎಲ್ಲಿ ಹಾಕ್ಲಿ? ಇದು 2 ಕಡೆ ಬೆಂಕಿ ಹಚ್ಬೇಕಲ್ಲ ಇವಾಗ. ಒಂದು ಫೈರ್ ಸಿಸ್ಟಮ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಪೂರಿ ಅದಕ್ಕೆ ಅಲ್ಲೇ ಮಾಡಿ. ಏಯ್ ಮಳೆ ಬರೋಕ್ಕಿಂತ ಮುಂಚೆನೆ ಎಲ್ಲ ಆಗೋಗ್ಬಿಡ್ಬೇಕು ಇವಾಗ. ಏನು ಇರು ಅಲ್ಲಿ, ಅದು ಇದು ಆಗಬೇಕು, ಆಯಿಲ್ ಎಲ್ಲ ಹಾಕಬೇಕು. ಆಯಿಲೆಲ್ಲ ಬಾ ಈ ಕಡೆ ಸೈಡಿಗೆ ಬಾ, ಆಯಿಲ್ ಹಾಕ್ಬಿಡು ಹಂಗೆ ಹೋಗಲಿ. ಸ್ವಲ್ಪ ಬಿಸಿ ಎಲ್ಲಿ ಆಗಿರ್ತೈತಿ ಬಿಸಿ? ಸೊ ಏನು ಅರ್ಜೆಂಟ್ ಅಲ್ಲಿ ಆಯಿಲ್ ಹಾಕೋಣ. ಹಾಂ ಜಾಸ್ತಿ ಆಯ್ತಾ? ಪಾನಿಪುರಿ ಮತ್ತು ಫ್ರೈ ಆಗ್ಬೇಕಲ್ಲ. ಇದು ಕುದೀತಾ ಇದೆ. ಗೊತ್ತೇರಿಕೆ ಹೋಗಿ ಇದು ಅವಾಗಲೇ ಬಟಾಣಿ ಇಟ್ಕೊಂಡಿದ್ದಿಲ್ಲ, ಇದರಲ್ಲಿ ಹಾಕೋಣ. ಸ್ವಲ್ಪ ಕುದಿ ಬಂದ್ಮೇಲೆ ಹಾಂ ಅದು ನೋಡು ಎಲ್ಲ ನಮ್ಮ ಕ್ಯಾಮ್ರಾಮ್ಯಾನ್ ಹುಡುಗರು ಏನು ಹೇಳ್ತಾರೆ ನೋಡ, ಸ್ಪೂನಲ್ಲಿ ಜಾಸ್ತಿ ಕೆಂಪು ಖಾರ ಇದೆ, ಕ್ಲೀನಾಗಿ ಆಗ್ಬೇಕು. ಹೊಟ್ಟೆ ಕ್ಲೀನಿಂಗ್ ಅಲ್ಲ ಇವತ್ತು, ಕೆಂಪಂದೆಲ್ಲ ಬೀಳ್ಬೇಕು ಇವತ್ತು. ಇದಕ್ಕೆ ಸೇರಿಸ್ಕೊಳ್ಳೋಣ. ಹುಷಾರು ಟಬಕ್ ಅಂದಿತ್ತು ಮತ್ತೆ. ಓ ಇದ್ರದ್ದು ಬಲೆ ಇದೆ ಅಪ್ಪ, ಇದ್ರದ್ದು ಮಸಾಲ ಪೂರಿದು. ಇವಾಗ ಮಸಾಲ ಪೂರಿ ಸ್ಟಾರ್ಟ್ ಆಯ್ತಾ? ಇರೋ ಗುರು, ನೀನು ಎಲ್ಲ ತಿನ್ಬೇಕು ಬರೇ. ಸುಚಿತ ಇರೋ, ಹಾಕಕತ್ತಿ ನೀನೇ ಹಾಕಕತ್ತಿರೋ. ಲೈ ಇರೋ ಲೈ ಮಗನೇ, ನೋಡೋಣ ಇವತ್ತು ನೀನು ಒಂದು ಪೂರಿನೂ ತಿನ್ನಲ್ಲ ನನ್ನ ಮಗನೇ, ಮಸಾಲೆ ಪೂರಿ. ಹಾಂ ಯಾವುದು? ಏನು ಬಿದ್ದೋಗಲ್ಲ, ಬಿದ್ದೋದ್ರೆ ನಮ್ದೇನು ಫೇವ್ರೇಟ್ ಫುಡ್ ಅಲ್ಲ ಬಿಡಪ್ಪ ಇದು. ನಮ್ದೇನಿಲ್ಲಪ್ಪ ಅಂದ್ರೆ ತಿನ್ಬೇಡ.
ನಮ್ದು ಏನಿದ್ರು ಫೈರ್ ವರ್ಕು. ಇಡ್ಲಿ ಹಾಂ ಇರಪ್ಪ ಇನ್ನು ಫ್ರೈ ಆಗಿಲ್ಲ. ಈ ಕಡೆ ಓಹೋಹೋ ಬೆಂಕಿ ಸ್ಟಾರ್ಟ್ ಆಯ್ತು ಇವಾಗ. ಹೊಡೆದ್ರೆ ಇವಾಗ ಎಲ್ಲ ಚುರುಗಾರ್ತಾ ಇರುತ್ತೆ. ಬೆಂಕಿನೇ ಇದ್ರೊಳಗಡೆ ಹೋಗ್ತಾ ಇದೆ. ಅಮ್ಮ ನೋಡು ನಾ ಇಲ್ಲಿ ಇರ್ತೀನಿ ಏಯ್ ಒಳ್ಳೆ ಮಜಾನಪ್ಪ. ಒಂದೇ ಟೈಮ್ಗೆ ನೋಡು, ಒಂದು ಕಡೆ ಪಲ್ಯ ಆಗ್ತಿರುತ್ತೆ, ಒಂದು ಕಡೆ ರೊಟ್ಟಿ ಆಗ್ತಿರುತ್ತೆ, ಚಪಾತಿ ಆಗ್ತಿರುತ್ತೆ. ಫುಲ್ ಈ ಥರ ಬೆಂಕಿ ಹಚ್ಕೊಂಡು ಈ ಥರ ಒಲೆಗಳು ಮಾಡ್ಕೊಂಬಿಡ್ರಿ ಯಾರಾದ್ರೂ ನಿಮಗೆ ಬೇಕಂದರೆ. ಹೊರಗಡೆ ಇದ್ದರೆ, ಒಳಗಡೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಒಂದೇ ಸ್ಟೋವದಲ್ಲೇ ಕುತ್ಕೋಬೇಕು ಅಷ್ಟೇ ಅಂದಂಗೆ. ಏನು ಏಯ್ ಹೌದಲ್ಲೋ ಅದು ನೀನು. ಕರೆಕ್ಟ್. ಏನಪ್ಪ ನನ್ನ ತಲೆಗೆ ಏನೋ ಬಂತು, ಆಮೇಲೆ ವರ್ಕೌಟ್ ಆಗಲ್ಲ. ನಾನು ಇವನು ಯಾರ ಇವನಲ್ಲೇ ತೊಗೊಳೋದಲ್ಲೇ ಮಾಡಿ ಹಿಂಗೆ ಅಂತಾನೆ. ಮಾಡಿ ನೀನು ಏನು ಮಾಡ್ತೀಯ ಮಾಡು. ಆಮೇಲೆ ಎಣ್ಣೆ ಸಿಡೀತು, ನಮ್ಮನ್ನೆಲ್ಲ ಕೇಳಂಗಿಲ್ಲ. ಏನು ಹೊಲಸಾಗಿಲ್ಲ ಅದು. ಏನಾಗಿಲ್ಲ ಹೇಳು, ಏನಾಗಿಲ್ಲ ಹೇಳು. ಇದೇನಕ್ಕೆ ಮತ್ತೆ ಆನಿಯನ್ ಇವಾಗ ಮೇಲೆ ಹಾಕೊಳಕ್ಕೆ ಪೂರಿ ಮೇಲೆ ಓಹೋ ಆನಿಯನ್, ಟೊಮ್ಯಾಟೊ, ಕ್ಯಾರೆಟ್. ಎಣ್ಣೆ ಕಾಯ್ತಾ? ಹಾಂ ಸ್ವಲ್ಪ ಸುಚಿತ್ ಕೈ ಎತ್ತಿ ನೋಡು. ನೋಡಿ ಏನಾಗಲ್ಲ. ನೀನು ಒಂದು ಸ್ವಲ್ಪ ಮಿಟ್ ನೋಡಲೇ ಮಗನೇ, ಇವನಿಗೆ ನೀನೊಂದು ಚೂರು ಮಿಟ್ ನೋಡು, ನಿನ್ಗೆ ಏನಾಗಲ್ಲ. ಏಯ್ ನಂದು ಬೇಡಪ್ಪ, ನನ್ನ ಸುಡ್ತೈತಿ. ನಿಂದೆ ತಾನೇ ಗಟ್ಟಿ ಕೈಯ. ಹಾಂ ಇವಂದು ಫುಲ್ ಮೆಟಲ್ ಕೈಯಪ್ಪ ಇವಂದು, ಏನಾಗಲ್ಲ. ಒಂದು ಬಾ ಕೊಟ್ರೆ ಸೇರಿಸ್ತೀನಿ ಬಾ ಅಲ್ಲಿ ಹೋಗಿ. ಸರಿಯೋ ಸುಚಿತ, ಸರಿ. ಮೊದಲೇ ಇಲ್ಲಿ ಬೆಂಕಿ ಪಕ್ಕದಲ್ಲೈತಿ. ಆಯ್ತು ಬೇಡಪ್ಪ, ಸರಿ ಆಯ್ತು ಬಾ. ಇವನ್ ಕೈ ಏನೂ ಆಗಲ್ಲ. ಕೆಬ್ಬಣ ತನ ಇದೆ ಇವನ್ ಕೈ ಮಾತ್ರ. ಸುಚಿತ್ ಹಾಕ್ ಬಾ, ಸರಿ ಅಲ್ಲೇ. ಏಯ್ ಸುಚಿತ್ ಹಾಕ್ ಬಾ, ಬಾರ್ ಹೋಗಲೇ ಅಲ್ಲೇ ಕೆಲಸ ಮಾಡಿ ಹೋಗೋ. ಹಾಕ್ ಬಾ. ನನ್ನ ಮಗನೇ ಒಯ್ದು. ಆನಿಯನ್ ಹಾಂ ಪೂರಿ ಆನಿಯನ್ ಅಲ್ಲ. ಏಯ್ ಅದು ಹಾಕೋ ಫಸ್ಟು ಒಂದು ಟೆಸ್ಟ್ ಮಾಡು. ಅಯ್ಯೋ ನೀನು ಹಾಕೋ. ನಾ ಹಾಕಿಲ್ಲಪ್ಪ. ನಮ್ಮ ಮಗನೇ ನಿನಗೊಂದು ಯಾವ್ದಾರ ಒಂದು ಅಂಗಡಿ ಮಾಡಿಡೋಣ ಇರೋಪ್ಪ, ನೀನು ಪಾನಿಪುರಿ ಅಂಗಡಿ. ಏಯ್ ಯಾಕೋ ಅದು ಹಂಗೆ ಎದ್ದೇಳ್ತಾನೆ ಇಲ್ಲ. ಅದು ಹಂಗೆ ಮಸಾಲೆ ಪೂರಿ ಹಂಗಂತೀಯ? ಓ ಎದ್ದೇಳ್ತಾ ಇದೆ ಆಮೆ ಥರ ಎದ್ದೇಳ್ತಾ ಇದೆ ಅದು. ಸುಚಿತ್ ಅಂದದು. ಹಾಂ ಇರು ಸುಚಿತ್, ಅದು ಇರು, ಅದು ಒಂದರ ಆಗಲಿ, ಆಗಲ್ಲ ಆಮೇಲೆ ಫಸ್ಟ್ ಆಗಲಿ ಇರೋಪ್ಪ ಅದು. ಅಪ್ಪ ಮಸಾಲೆ ಪೂರಿ ಅಂಗಡಿ ಅವನು ಇಲ್ಲಿಗೆ ಓಡಿ ಬಂದುಬಿಡ್ತಾನೆ. ನೋಡಲ್ಲಿ ಇವಾಗ ಬಿಡ್ತಾ ಇದೆ, ಸ್ವಲ್ಪ ಲಡ್ಡು ಆಗ್ತಿದೆ ನೋಡಿ. ಚೆನ್ನಾಗಿ ಕುದ್ದಿದೆ. ಹಾಂ ಈ ಥರ ಕುದಿಬೇಕು, ಕುದ್ದು ಗಟ್ಟಿ ಆಗುತ್ತೆ. ಇದನ್ನು 3 ಫ್ಲಾಪ್ ಇದೆ, ಅಪ್ಪರ್ ಫ್ಲಾಪ್ ಐತಿದು. ಸುಚಿತ್ ಹ್ಞೂ ಅಯ್ಯೋ ತೆಗಿಲಿಕ್ಕ. ಹಾಂ ಹಾಂ ಗುಲ್ಟಿಗೆ. ನೀನು ಯಾಕೆ ಅಲ್ಲಿ ಹಿಡಿತಲ್ಲೇ? ಅಲ್ಲೇ ಹಿಡಿತಿ ಮಗನ, ಇದು ಹಿಡ್ಕೋ ಕರೆಕ್ಟಾಗಿ ಅಲ್ಲಿ. ನೀನು ಯಾಕೆ ಅಲ್ಲಿ ಹಿಡ್ದಿದ್ಯಾ? ಇಲ್ಲಿ ಅದು ಬಿಸಿ ಇದೆ ಅಂತ ಗೊತ್ತಿಲ್ಲ. ಮಗನೇ ಇಡು ಅಲ್ಲಿ ಮಮ್ಮಿ ಮಾಡ್ತಾರೆ ಇರೋಪ್ಪ. ಅಯ್ಯೋ ಹೋಗ್ಬಿಟ್ಟು ಚೇರ್ ತೊಗೊಂಬರೋ ಮಗನೇ ಅಂದರೆ ಚೇರ್ ತೊಗೊಂಬರ್ತಾ ಇಲ್ಲ ಇಲ್ಲಿ ನೀನು. ನೀರು ಹಾಕಲೇ ಈ ಕಡೆ ಪಾನಿಪುರಿ ಎಣ್ಣೆ. ಈ ಕಡೆ ಸರಿ ಕೀರ್ತಿ ಸರಿ. ತಗೋಲೆ ಫೈರ್. ಕೀರ್ತಿ ಆ ಚೇರ್ ತೊಗೊಂಬಪ್ಪ, ಗ್ರೀನ್ ಚೇರ್ ನಿಂದು ಹೋಗು. ನೋಡವಳು ಹೆಂಗೆ ಮಾತು ಕೇಳ್ತಾಳೆ. ನೀನಿದೆಯಾ ತಗಡು ನನ್ನ ಮಗನೇ, ಪ್ಲಾಸ್ಟಿಕ್ ನನ್ನ ಮಗನೇ. ಹೋಗಿ ಬೇಗ. ಅವಳು ಯಾಕೆ ಮತ್ತೆ ತಿರುಗಿ ನೋಡ್ತಾಳಪ್ಪ, ಏನು ಡೌಟ್ ಬಂತ ಅವಳಿಗೆ? ಯಾರ ಕೊಡ್ತಾರ? ನಾಯಿ ತಿಂದೆ. ಎಲ್ಲೆಲ್ಲಪ್ಪ ಹಾಕೋದು? ಕುದೀತಾ ಇದೆ ಅದು ಫುಲ್ಲು. ಕುದಿಲ್ಲ ಅಷ್ಟೇ. ಹಾಂ ಇನ್ನೂ ಕುದಿಲ್ಲ? ಹೊಡ್ಡಿ ಅವನು ಕುದ್ದು ಗಟ್ಟಿ ಆಗಿಬಿಡ್ತು ಆಮೇಲೆ ಅದು. ಮತ್ತೆ ನೀರು ಹಾಕ. ಏನು ಸೌಂಡು? ಎಲೆಕ್ಟ್ರಿಕ್ ಕಾರು. ಏನು ಹಿಂಗೆ ಅನ್ನಷ್ಟಲ್ಲ, ಇನ್ನು ಕತ್ಲಾಗ್ಬಿಡುತ್ತೆ ಅಷ್ಟೇ ಕತೆ. ಆಯ್ತು ಹಾಕ್ರಿ. ಹಾಂ ಪೂರಿ ಹಾಕ್ರಿ ಪೂರಿ. ಹಾಂ ತಗೊಳಪ್ಪ, ಪೂರಿ ತೊಗೊಂಬರೋ. ಅದು ಈ ಕಡೆ ಕೂಡ ಶಂಭುಲಿಂಗ ಇಡೋಣ ಕೈಯಲ್ಲಿ.
ಕೊಡೋದು ಹಿಡಿಯೋದು ಕೊಡು, ತೆಗಿಯೋದು ಕೊಡು, ಸಾರಿ. ನಮ್ಮ ಪೂರಿ ಕೆಲಸ ಮಾಡೋಣಪ್ಪ ಇವಾಗ. ಅದೇ ಆಗೋಯ್ತಾ? ಕ್ವಾಲಿಟಿ ಹೊಡಿತಾ ಇದೆ ನೋಡು ಚೆನ್ನಾಗಿ. ಇದು ಯಾಕೆ ಸಂದಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಿದ್ದು? ಸ್ವಲ್ಪ ತೆಗೆದು ಬಿಡೋಣ. ಆಮೇಲೆ ಬ್ಲ್ಯಾಕ್ ಆಗಿಬಿಡುತ್ತೆ. ಕೊಡೋದು ಪಾಕೆಟ್ ಕೊಡು, ನಾನು ತೆಗಿತೀನಿ, ನಾನು ಕೆಲಸ ಕೊಡ್ತೀನಿ, ನಾನು ಕೊಡು. ಇಲ್ಲಿ ಇಟ್ಕೋತೀನಿ ಎಲ್ಲ. ಸೊ ಎಷ್ಟೆಷ್ಟು ಹಾಕಬೇಕು? 4 ಮತ್ತೊಂದು 5 ಹಾಕೋಣ. ಎಣಸಿ 5 ಹಾಕ್ಬೇಕಾ? ಎಲ್ಲ ಹಾಕ್ಲಾ? ತಿರ್ಗಲ್ಲ. ಅಲ್ಲ ತಿರ್ಗಲ್ಲ, ಇದು ಪಲ್ಟಿ ಹೊಡಿಬೇಕಲ್ಲ. ಪಲ್ಟಿ ಹೊಡಿಯಲ್ಲ ಆಮೇಲೆ. ಓಹೋ ನೋಡೋ ಪಲ್ಟಿ ಹೆಂಗೆ ಹೊಡಿತ 4 ಆಗಿಬಿಟ್ರೆ. ಅಮಿತನ ಮಾತು ಕೇಳ್ಕೊಂಡ್ಬಿಟ್ರೆ ಫುಲ್ ಹಸಿ ಬಿಸಿ ಮಾಡಿಬಿಡ್ತಾನ ಅವನು. ನೀನು ಯಾವತ್ತರ ಮಾಡಿದೀಯಾ? ನೋಡ್ರಪ್ಪ, ಇವನು ಮದುವೆ ಆದವ್ರಿಗೆ ಒಳ್ಳೆ ಅದೃಷ್ಟ ನೋಡ್ರಪ್ಪ. ಎಲ್ಲ ಅಡುಗೆ ಮಾಡ್ತಾವನೆ, ಎಲ್ಲ ಮಾಡ್ತಾವನೆ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಕುಷ್ಕ ಎಲ್ಲ ಮಾಡ್ತಾನೆ. ಪಾನಿಪುರಿ ಮಾಡ್ತಾನೆ ಹುಡುಗ. ಅವನಿಗೆ ತೋರ್ಸೋಣ ಯಾರು ಅಂತಂದ್ಬಿಟ್ಟು. ಇವನು ಯಾರ ಇವನಲ್ಲಿ ಯಾವಾಗಲೂ ಬರೀ ಇದನ್ನೇ ಹೇಳ್ತಾನಲ್ಲ. ಸ್ಟೈಲೇ ನೋಡ್ರಪ್ಪ ಒಂದು. ಈ ಬ್ಯಾಚ್ ಸೂಪರಾಗಿ ಬಂತು. ಬರ್ತಾ ಇದೆ ಮಸ್ತಾಗಿ. ಇದು ಅಂತೂ ಕುದಿತಾನೆ ಇದೆ. ಏನು ಇಳಿಸ್ತಾನೆ ಇಲ್ಲೋ ಅಲ್ಲ ಅದಕ್ಕೆ. ಇನ್ನು ಸ್ಮೆಲ್ ಹೊಡಿಯೋಕ್ಕೆ ಶುರು ಮಾಡಿದ್ರೆ ಅಕ್ಕಪಕ್ಕ ಇರೋರು ಎಲ್ಲರೂ ಬರ್ತಾರೆ ಆಮೇಲೆ. ಮಸಾಲ ಪೂರಿ ನಡೀತಾ ಇದೆ ಇಲ್ಲಿ ಅಂತಂದ್ಬಿಟ್ಟು. ಮಸಾಲೆ ದೋಸೆಗೆ ಬಂದಿದ್ರು. ಸಖತ್ತಲ್ಲಪ್ಪ ಇದು. ಡಿಂಗ್ ಅಂತ ತಾನೇ ಎದ್ದೇಳುತ್ತೆ. ಸ್ಟಾಪ್, ಇದನ್ನು ತೆಗಿಯೋಣ. ಅಷ್ಟು 1 2 3 6. ಅಷ್ಟೇ 6 ಏನು. ಅಂದರೆ ಪರವಾಗಿಲ್ಲ, 8 ಬರುತ್ತೆ. 8 ಹಾಕಿದ್ರೆ ಅದು ತೆಗಿಬೋದು ಅಂತಂದು. ಇದು ಯಾವುದೋ ಮಧ್ಯದಲ್ಲಿ ಯಾಕೋ ಇದು ಸ್ವಲ್ಪ ಮೆಚುರಿಟಿ ಆಗಿಲ್ಲ ಇದು. ಸರಿ, ಅದು ಮೆಚುರಿಟಿ ಮಾಡೋಕೆ ಹೋಗಿ ಎಲ್ಲ ಸೀದೋಗ್ಬಿಡುತ್ತೆ. ಇದು ದೊಡ್ಡ ಮೆಚುರಿಟಿ ಆಗಿರ್ತವೆ. ಕುಡು ಹಂಗೆ. ಇದು ಆಯಿಲ್ ಅಷ್ಟೇನಾ ಈಗ? ತೆಗೆದ್ಬಿಡು ಸರ್. ಆಯಿಲ್ ತೆಗೆದೋಗ್ಬಿಡೋದಾ? ಪಾನಿಪುರಿನೂ ಆ ಕಡೆ ಇಟ್ಬಿಡು. ಇದು ರೆಡಿ ಆಗಿದೆ. ಅಲ್ಲಿ ಇಲ್ಲೇ ಇಡ್ತೀನಿ. ಆಯಿಲ್ ತೆಗೆದ್ಬಿಡು. ಆಯಿಲ್ ತೆಗಿಯೋಣ. ಆಯಿಲ್ ಹೆಂಗೆ ತೆಗಿಯೋದು ಇವಾಗ? ಪಕ್ಕಡ್ ತೊಗೊಂಬರಲಿ. ಅದು ಇದು ಸುಡ್ತೈತೆ ಅದು. ಏನು ಬೆಂಕಿನಾ? ಆಯ್ತು, ಆಯಿಲ್ ಆಗೋಯ್ತೇನು ಕತೆ. ಹಾರಿಸ್ಬೇಕು. ಸೊ ಇವಾಗ ಹೊಸ ಟೆಕ್ನಿಕ್ಕು ಹಿಂಗಾಕಿ. ಸುಚಿತ ದೂರ ಸರಿಯೋ ಸುಚಿತ. ಮಗನೇ, ಇಲ್ಲಿ ಯಾರ ಹತ್ರ ಬಂದರೆ ಬಿಸಿ ಬಿಸಿ ಆಯಿಲು. ಇದೇನು ಎತ್ತಿ ಇಡ್ಬೇಕಾ ಈ ಕಡೆ? ಇಲ್ಲ ಬೆಂಕಿ ಸರ್ಸ್ಲೆ? ಆಗೈತೆ. ಇನ್ನೊಂದು ಸ್ವಲ್ಪ ಏನಾರು ಸರ್ಸ್ಬೇಕಂತಂದರೆ ಈ ಕಡೆ ಬೆಂಕಿ ಸರ್ಸ್ಬೋದು. ಸಾಕ? ಹಂಗೆ ಈ ಮುಗಿತಾ? ಈಗ ಏನಕ್ಕೂ ಬೆಂಕಿ ಬೇಡ್ತಾನೆ? ಹೋಯ್ತು. ಎಲ್ಲ ಕಟ್ಟಿಗೆಗಳ್ನ ತೊಗೊಂಬಂದು ಇವಾಗ ಬೆಂಕಿ ಹಚ್ಚಿದಕ್ಕೆ ಉರಿ ಆರಿಸ್ಬಿಡೋಣ. ನೀರು ತೊಗೊಂಬರಪ್ಪ. ಇಲ್ಲ ಅಲ್ಲಿ ತಗೊಂಬರ್ರಿ ನೀರು. ಇದು ಉಪ್ಪು ಖಾರ ನೋಡೋಣ. ಇದೇನು ಬೇಡ. ಆಗೈತಾ? ಸ್ಲೋ ಹಾಕ್ಬೇಕಾ? ಸ್ಲೋ. ಹಾಂ. ಓಹೋ ಸರ್ರಲ್ಲಿ ಆ ಕಡೆ ಸರ್ರಲ್ಲಿ ಎಲ್ಲಿಂದ ಬೀಳಕತ್ತದ ನೀರು? ಮಳೆಯನಿ. ಇದ್ರದ್ದು ಸಿಡಿತಾ ಇದೆ ಅದು. ನೀರು ಹಾಕ್ಲೇನೋ ಇಷ್ಟೇ ಸಾಕಪ್ಪ. ಸೊ ಇವಾಗ ಸ್ಟಾರ್ಟ್. ಟೇಸ್ಟ್ ಮಾಡೋಣಪ್ಪ. ಏನು ಮಾಡೋದು? ನೀರು ಅಲ್ಲೇ ಒಡ್ಯಾದ ಇದು. ಹೊಸದಾಗಿ ಕೇಳ್ತಾರೆ ಗೊತ್ತಿಲ್ಲ. ನಾನು ಇದು ತಿನ್ನೋದು ಈ ಸೇವ್ ಪೂರಿ, ಮಸಾಲೆ ಪೂರಿ, ಪಾನಿಪುರಿ ಅಷ್ಟೊಂದು ತಿನ್ನೋದೇ ಇಲ್ಲ ನಾನು. ಇದ್ರ ಮೇಲೆ ಹಾಕೋದು ಇವಾಗ ಇದು. ಅಯ್ಯಯ್ಯ, ಇಷ್ಟೋ ತನಕ ನನಗೂ ತಲೆಯಾಗ ಬಂದಿಲ್ಲಪ್ಪ ಇದು. ಸಾಂಬಾರು ಅಲ್ಲಿ ಇವನಲ್ಲಿ ಇಲ್ಲಿ ನೋಡೋ
ಸ್ಪೆಷಲ್ ಆಗಿ. ಕೀರ್ತಿ ಒಂದು ಸ್ಪೂನ್ ಕೊಡಪ್ಪ ನೋಡೋಣ ಟೇಸ್ಟ್ ಹೆಂಗಿರ್ತೈತಿ. ಹೋಮ್ ಮೇಡು ಸಣ್ಣ ಮಾಡ್ಬೇಕು, ಇನ್ನು ಬಾಯಲ್ಲಿ ಸಿಗಾಕೊಳ್ತಾವ. ಅವೇ ಆಗ್ತಾವ ಸಣ್ಣ. ಅದು ಯಾರೋ ಒಬ್ಬರು ಹೇಳಿದ್ರಲ್ಲ, ಬದನೆಕಾಯಿ ನಾಲಿಗೆ ಮೇಲೆ ಮುಳು ಚುಸ್ತಂತೆ, ಹಂಗೆ ಆಗಿಬಿಡ್ಬಾರ್ದು. ಕೊಡಪ್ಪ ಸ್ಪೂನು. ಓಕೆ, ಇವಾಗ ನೋಡೋಣ. ಹಾಕ ತಕ್ಷಣ ಇದು ಒಂದು ಸ್ವಲ್ಪ ಕಡೆ ಇಟ್ಬಿಡೋಣ. ಇರ್ಲಿ, ಬಿಸಿ ಬಿಸಿ ಇರ್ಲಿ. ಸ್ಪೆಷಲ್ ಅಲ್ಲ ಇದು, ಕ್ಲೀನಿಂಗು. ಇದು ಸ್ಪೆಷಲ್ಲು. ಅಯ್ಯೋ, ನಿತ್ಯಾನಂದ ನಂತರ ನಾವು ನಗದಾಗ್ತಾ ಇದೆ ಇವತ್ತು. ಸ್ವಲ್ಪ ಸೇವ್ ಅದಾವ. ಇರಲ್ಲೇ ಕೀರ್ತಿ. ಕೀರ್ತಿ ಬೀಳಿ ಬಿಡು. ಅಷ್ಟೇ ಅದಾವ, ಎಲ್ಲರಿಗೂ ಅಷ್ಟೇ. ನೋಡೋಣಪ್ಪ. ಇವಾಗ ಬಾಯಿ ಹಾಕೊಂಡ್ಬಿಟ್ರೆ ಸುಡುತ್ತೆ. ಸ್ವಲ್ಪ ನಾವು ಹುಷಾರಾಗಿರೋಣ, ಯಾಕಂದ್ರೆ ಅಲ್ಲಿ ಕುದೀತದೆ ಕಳ 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 ಅಂತ ಅಂದ. ಸೊ ಇವಾಗ ಟೇಸ್ಟ್ ಮಾಡೋಣ. ತಿಂದು ಬನ್ನಿ, ಮಾಡಿಕೊಡ್ತಾವೆ ಇವು. ಬೇಯ್ ಹೋಮ್ ಮೇಡ್ ಸಖತ್ತಾಗಿದೆಯಪ್ಪ. ಸಖತ್ತಾಗಿದೆ. ತಿನ್ನಲ್ಲ ಅನ್ಕೊಂಡು ನನ್ನ ಮಗ ಪಾನಿಪುರಿ ತಿಂದ್ಬಿಟ್ಟೆ, ಮಸಾಲೆ ಪೂರಿ ತಿಂದ್ಬಿಟ್ಟೆ. ಇನ್ನೇನು ಸೇವ್ ಪೂರಿ ನನ್ನ ಫೇವ್ರೇಟ್, ಅದು ತಿಂತೀನಿ. ತೊಗೊಳ್ರಲ್ಲ, ಚೆನ್ನಾಗಿದೆ. ಅವ್ರಿಗೆ ಕರ್ರಿ. ಆಯ್ತು ಕೊಡ್ಲೇ ಸಾಂಬಾರು ಸುಚಿತ. ಹಾಕು ಎಲ್ಲರಿಗೂ ಹಾಕು. ಇನ್ನೊಂದು ಸ್ವಲ್ಪ ಸಾಂಬಾರು ಹಾಕು. ಏನೋ ಸಾಂಬಾರು ಮಜಾ ಅನ್ನಿಸ್ತಿದೆ ಅಲ್ಲೋ ಇವನು ಹೇಳ್ದಂಗೆ. ಅಲ್ಲ, ಈ ಹುಡುಗ ಹೇಳ್ದಾಗ ಇವಾಗ ಅನ್ನಿಸ್ತಿದೆ. ಸಾಲಲ್ಲ ಸಾರ್ ಅಂತವನೇ ಅವನು. ಯಾಕೆ ಸಾಲಲ್ಲ ಅಂತ ಇವಾಗ ಅನಿಸ್ತದೆ. ಸಾಕು ಸಾಕು ಸಾಕು. ಇವಾಗ ನಮ್ಮ ಜಾಗಕ್ಕೆ ಹೋಗೋಣಪ್ಪ. ಸಿಹಿಯಾದ ಬಾಯಿ ರುಚಿ ಸಾಂಬಾರ್ ಜೊತೆ ತಿನ್ಬೇಕಲ್ಲ, ಇಲ್ಲಿ ಕುತ್ಕೊಂಡು ಸಾಂಬಾರ್ ಜೊತೆ ತಿನ್ಬೇಕು. ಅನುಭವಿಸೋಣ. ಖಾರ ಇಲ್ಲ. ಈಗ ನಾವು ಹೇಳು ಕ್ಯಾ ರೇ ಕಾಚಾ ಕೆಸ್ಕ ಕಾಚಾ ಅಲ್ಲ. ಈಗ ನಾನು ತಿಂತಾ ಇರೋದು ನೋಡಿದ್ರೆ ನಮ್ಮ ಕೆಮೆರಾಮನ್ಗೆ ಬಾಯಲ್ಲಿ ನೀರು ಬಿದ್ದು ಪುಳುಕ್ ಅಂತ ಬರ್ತಾ ಇದೆ ಕತೆ. ಸಾಕು, ಬಿಸಿ ಬಿಸಿ ಸಖತ್ತಾಗಿದೆ. ತಿನ್ಬೇಕು ಮಗನ. ಓಡ್ರಿ ಓಡ್ರಿ ತಿನ್ಕೊಡ್ರಿ ನೀವು. ಬಿಸಿ ಬಿಸಿ ಇವಾಗ ಬಿಸಿ ಬಿಸಿ ಮಜಾ ಇದೆ ಅದು. ಓಡ್ರಿ ಓಡ್ರಿ. ತಗೋ. ಕರಿಯಪ್ಪ ಹಂಗೆ ಅವ್ರನ್ನ. ತಿನ್ ಯಪ್ಪ, ಇನ್ಮೇಲೆ ಸ್ಪೆಷಲ್ ಆಗಿ ಮಾಡ್ಕೊಂಡು ತಿನ್ನೋದು. ಬೆಳಿಗ್ಗೆ ತಿನ್ನಲೇ, ಖಾರ ತಿನ್ಬೇಕು. ಇವನ್ ಮುಖ ನೋಡು, ಕೆಂಪಣ್ಣ ಆಗ್ಬಿಡ್ತಾನ ನನ್ನ ಮಗ. ತಿನ್ನು, ಏನಾಗಲ್ಲ. ಎಲ್ಲೋ ಖಾರ ಐತಿ. ಮ್ಯಾಗಿನ ತಿನ್ನು. ಕ್ಯಾರೆಟ್ ಇದು ತಿನ್ನು. ಇನ್ನು ದಿನಾಲು ಇದೆಯಪ್ಪ, 0 ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ಸು. ಅಡುಗೆ ಮಾಡು ತಿನ್ನು, ಅಡುಗೆ ಮಾಡೋದು ತಿನ್ನು, ಅದರ ಹಾಗೆ ಜೊತೆಗೆ ದುಡ್ಡು ಮಾಡು ಅಷ್ಟೇ. ಮ್ಯಾಗಿನ ತಿನ್ನು, ಅದು ಗಟ್ಟಿ ಆಗತ್ತೆ ಹಂಗೆ. ನೀವು ಹಂಗೆ ಎತ್ಕೊಳ್ರ, ಇಲ್ಲ ತಂದ್ರೆ ಇದು ಆಗುತ್ತದ, ಗಟ್ಟಿ ಆಗುತ್ತಂದ್ರೆ. ಇದ್ರಲ್ಲಿ ಹಂಗೆ ಒಂಚೂರು ನಿಂಬೆ ಹುಳಿ ಬಿಟ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿರ್ತೈತೆ ಅನ್ಕೋತೀನಿ. ಆದ್ರೂ ನೆಕ್ಸ್ಟ್ ಟೈಮ್ ಪಕ್ಕ ಬೆಂಕಿನೇ ಇದೆಯಪ್ಪ. ಯಾವ ಮೆಣಸಿನ್ಕಾಯಿ ಗೊತ್ತಿಲ್ಲ ನನ್ನ ಮಗಂದು ಇದ್ದದು ಯಪ್ಪ. ಸೊ ನಿಮಗೂ ಕೂಡ ನೆಕ್ಸ್ಟ್ ಯಾವ ಒಂದು ವಿಡಿಯೋನ ಮಾಡಬೇಕು ಅಥವಾ ಕುಕ್ಕಿಂಗ್ ಮಾಡಬೇಕು ಅಥವಾ ತಿಂಡಿ ಮಾಡಬೇಕು ಕಮೆಂಟ್ ಮಾಡಿ. ನಿಮಗೋಸ್ಕರ ನಾವು ಸ್ಪೆಷಲ್ಲಾಗಿ ಕುಕ್ಕಿಂಗ್ ಮಾಡಿಬಿಟ್ಟು ನಾವೇ ತಿಂದುಬಿಡ್ತೇವೆ. ಇನ್ನೊಂದು ಸ್ವಲ್ಪ ಸಾಂಬಾರು ಹಾಕು. ಏನೋ ಸಾಂಬಾರು ಮಜಾ ಅನ್ನಿಸ್ತಿದೆ ಅಲ್ಲೋ ಇವನು ಹೇಳ್ದಂಗೆ. ಅಲ್ಲ, ಈ ಹುಡುಗ ಹೇಳ್ದಾಗ ಇವಾಗ ಅನ್ನಿಸ್ತಿದೆ. ಸಾಲಲ್ಲ ಸಾರ್ ಅಂತವನೇ ಅವನು. ಯಾಕೆ ಸಾಲಲ್ಲ ಅಂತ ಇವಾಗ ಅನಿಸ್ತದೆ. ಸಾಕು ಸಾಕು ಸಾಕು. ಇವಾಗ ನಮ್ಮ ಜಾಗಕ್ಕೆ ಹೋಗೋಣಪ್ಪ. ಸಿಹಿಯಾದ ಬಾಯಿ ರುಚಿ ಇಲ್ಲಿ ಕುತ್ಕೊಂಡು ಸಾಂಬಾರ್ ಜೊತೆ ತಿನ್ಬೇಕು. ಅನುಭವಿಸೋಣ.